ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿರಿ ಉದ್ಯೋಗ ಸಂಸ್ಥೆಯ ಹಿನ್ನೆಲೆ ಏನು, ಅದರ ಹುಟ್ಟು ಏನು, ಈ ಕಾನ್ಸೆಪ್ಟನ್ನು ನೀವು ಹೆಂಗೆ ಡೆವಲಪ್ ಮಾಡಿದ್ರಿ, ಒಂದಷ್ಟು ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ತಾವು ಹೇಳಿದಾಗೆ ಇದು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರ ಒಂದು ಕನಸಿನ ಕೂಸಿದು. ನಿಮಗೆಲ್ಲ ತಿಳಿದಿರೋ ಹಾಗೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಒಬ್ಬ ವಿಷನರಿ ಲೀಡರ್. ನಿಜ ನಿಜ. ಆ ವಿಷನರಿ ಲೀಡರು 1982ರಲ್ಲಿ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸೋದಕ್ಕೋಸ್ಕರ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದನ್ನು ಶಾರ್ಟಲ್ಲಿ ರೂಟ್ ಸೆಟ್ ಅಂತ ಕರೀತಾರೆ. ಒಬ್ಬ ಹಸಿದ ಮನುಷ್ಯನಿಗೆ ಒಂದು ಮೀನು ಕೊಡೋ ಬದಲು ಆ ಮನುಷ್ಯನಿಗೆ ಆ ಮೀನನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಗಳಿಸಬೇಕು ಅನ್ನೋದು ಹೇಳ್ಕೊಟ್ಬಿಟ್ರೆ ಅವನಿಗೆ ಪ್ರತಿನಿತ್ಯ ಅವನ ಆಹಾರವನ್ನು ಅವನು ಮಾಡ್ಕೊಳ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ರೂಟ್ ಸೆಟ್ಟನ್ನು ಮಾಡಿದ್ದಾರೆ. ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳಿದ್ದಾರೆ, ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಒಂದು ಕ್ವಾಲಿಟಿ ಇರಬೇಕು, ಎರಡನೇದು ರೇಟಲ್ಲಿ ಕಾಂಪೀಟ್ ಮಾಡಬೇಕು, ಇನ್ನೊಂದು ಅಟ್ರಾಕ್ಟಿವ್ ನಿಮ್ಮ ಪ್ಯಾಕೇಜಿಂಗ್ ಇರಬೇಕು. ಈ ಸಿರಿಯನ್ನು ಒಂದು ಸಣ್ಣ ಒಂದು ಕಂಪನಿ ಆ್ಯಕ್ಟಲ್ಲಿ ಮಾಡಿದ್ದು. ಕ್ಲೀನಿಂಗ್ ಏಜೆಂಟ್ಸ್ ಆಯಿತು, ಅಗರಬತ್ತಿ ಆಯಿತು, ಅದೇ ರೀತಿ ನೀವು ಉಪ್ಪಿನಕಾಯಿಗಳು, ಬೇರೆ ಬೇರೆ ರೀತಿ ಉಪ್ಪಿನಕಾಯಿಗಳನ್ನು ಮಾರೋಕ್ಕೆ ಶುರು ಮಾಡಿದ್ರು. ಯಾರು ನೊಂದಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು, ಯಾರಿಗೆ ತೊಂದರೆ ಇದೆ ಅವರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಅವರಿಗೆ. ಮತ್ತು ಸವಾಲು ನಾವು ಇನ್ನೇನು ಅದನ್ನು ಸಿರಿಯನ್ನು ಮುಚ್ಚಲೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಡಿತು. ಆದರೆ ನೋಡಿ, ಮಂಜುನಾಥ ಸ್ವಾಮಿಯ ಏನೋ ಒಂದು ಆಶೀರ್ವಾದ ಇತ್ತು, ಅವನ ಮನಸ್ಸಿತ್ತು, ಪೂಜ್ಯರ ಒಂದು ಆಶೀರ್ವಾದ. ನಮಸ್ಕಾರ ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಾ ಪ್ರವಾಸಿ ಪ್ರಪಂಚ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಸ್ತ್ರೀಯರನ್ನು ನಾವು ರತ್ನಕ್ಕೆ, ಸ್ತ್ರೀ ಶಕ್ತಿಗೆ ಹೋಲಿಸ್ತೀವಿ. ಆದರೆ ನಮ್ಮ ದೇಶದಲ್ಲಿ ಗ್ರಾಮೀಣ ಪರಿಸರದಲ್ಲಿ, ಗ್ರಾಮ್ಯ ಭಾಗದಲ್ಲಿ ಅನೇಕ ಮಂದಿ ಸ್ತ್ರೀಯರು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಬೇಕು, ಸ್ವಾವಲಂಬಿ ಆಗಬೇಕು ಅನ್ನೋ ಉದ್ದೇಶದಿಂದ ಸಾಕಷ್ಟು ಕಷ್ಟವನ್ನು ಪಡ್ತಾ ಇದ್ದಾರೆ. ಆದರೆ ನಿಮಗೆ ಆಶ್ಚರ್ಯ ಆಗ್ಬೋದು, ದಕ್ಷಿಣ ಕನ್ನಡದ ಬೆಳ್ತಂಗಡಿ ಅಂತಹ ಒಂದು ಗ್ರಾಮ್ಯ ಪರಿಸರದಲ್ಲಿ ಯಾವುದೇ ಕಾರ್ಪೊರೇಟ್ ಕಂಪನಿಗಳಿಗೆ ಕಡಿಮೆ ಇಲ್ಲದಂತಹ ಒಂದು ದೊಡ್ಡ ಸಂಸ್ಥೆ ಕಳೆದ 1 ವರ್ಷದಿಂದ ತಲೆ ಎತ್ತಿಕೊಂಡಿದೆ. ಇದರ ಹೆಸರು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ. ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹೌದು, ನಿಜ, ಇದು ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಡೆಯವರ ಹಾಗೂ ಅವರ ಧರ್ಮಪತ್ನಿ ಹೇಮಾವತಿ ಹೆಗ್ಡೆಯವರ ಕನಸಿನ ಕೂಸು. ಸೊ ಹಾಗಾಗಿ ಈ ಒಂದು ಗ್ರಾಮೀಣ ಭಾಗದ ಮಹಿಳೆಯರ ಒಂದು ಪುನರುಜ್ಜೀವನಕ್ಕಾಗಿ, ಅವರ ಬದುಕಿಗೆ ಒಂದು ನೆಲೆಯನ್ನು ಕಲ್ಪಿಸಲಿಕ್ಕೋಸ್ಕರವಾಗಿ ನಿರ್ಮಾಣವಾದಂತಹ ಶ್ರೀ ಹೆಗ್ಡೆ ದಂಪತಿಯವರ ದೂರದೃಷ್ಟಿಯ ಕನಸಾದ ಯಾವ IT ಕಂಪನಿಗೂ ಕಡಿಮೆ ಇಲ್ಲದಂತಹ ಶ್ರೀ ಧರ್ಮಸ್ಥಳ ಕ್ಷೇತ್ರ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಹುಟ್ಟು, ಅದರ ರೂಪುರೇಷೆ, ಅದು ಮಹಿಳೆಯರಿಗೆ ನೀಡತಕ್ಕಂತಹ ಸೌಲಭ್ಯಗಳು ಇತ್ಯಾದಿ ಅನೇಕ ಅಮೂಲ್ಯವಾದಂತಹ, ನೀವೆಲ್ಲೂ ಕೇಳದಂತಹ ಅತ್ಯಮೂಲ್ಯವಾದಂತಹ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಒಳನೋಟಗಳನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಈ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ KN ಜನಾರ್ದನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಜನಾರ್ದನ್ ಸರ್ ಅವರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಜನಾರ್ದನ್ ಸರ್. ನಮಸ್ಕಾರ ಸರ್. ಸೊ ಅಂದಹಾಗೆ ನನಗಂತೂ ಇಲ್ಲಿ ಬಂದಾಗ ನಿಜವಾಗಿ ಅತ್ಯಂತ ಆಶ್ಚರ್ಯ ಆಯಿತು. ಯಾಕಂದರೆ ಸಾಮಾನ್ಯವಾದ ಬೆಂಗಳೂರಿನಂಥ ಕಾರ್ಪೊರೇಟ್ ಕಂಪನಿಗಳ ಒಂದು ಪರಿಸರದಲ್ಲಿ ಇಷ್ಟು ದೊಡ್ಡ ಸಂಸ್ಥೆ, ಇಷ್ಟೊಂದು ಅಚ್ಚುಕಟ್ಟು, ಇಷ್ಟೊಂದು ಡಿಸಿಪ್ಲಿನ್ ಇರುವಂಥದ್ದು ಬಹಳ ಸಾಮಾನ್ಯ ಅಂತ ಹೇಳ್ಬೋದು. ಆದರೆ ಬೆಳ್ತಂಗಡಿಯಂತಹ ಒಂದು ಗ್ರಾಮೀಣ ಪರಿಸರದಲ್ಲಿ ನಾನು ನಿಜವಾಗಿ ಕೂಡ ಅತ್ಯಂತ ಆಶ್ಚರ್ಯಗೊಂಡೆ. ಸೊ ಹಾಗಾಗಿ ಈ ಒಂದು ನಮ್ಮ ಹೇಮಾವತಿ ಹೆಗ್ಡೆ ಅಮ್ಮನವರು ಇರ್ಬೋದು, ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆಯವರ ಕನಸಿನ ಕೂಸಾದ ಮತ್ತು ಈ ಒಂದು ಅತ್ಯಂತ ಅದ್ಭುತವಾಗಿ ನಿರ್ಮಾಣಗೊಂಡಿರುವಂತಹ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಿರಿ ಉದ್ಯೋಗ ಸಂಸ್ಥೆಯ ಹಿನ್ನೆಲೆ ಏನು, ಅದರ ಹುಟ್ಟು ಏನು, ಈ ಕಾನ್ಸೆಪ್ಟನ್ನು ನೀವು ಹೆಂಗೆ ಡೆವಲಪ್ ಮಾಡಿದ್ರಿ, ಒಂದಷ್ಟು ಮಾತುಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ಭಾಳ ಸಂತೋಷ ಆಯಿತು. ನೀವು ಈ ಒಂದು ಹೊಸ ನಮ್ಮ ಸಿರಿ ಇಂಡಸ್ಟ್ರಿಯಲ್ ಪಾರ್ಕ್ ನೋಡಿ ಅದರ ಬಗ್ಗೆ ಪ್ರಶಂಸನೀಯವಾದಂಥ ಮಾತಾಡಿದ್ದೀರಾ. ಧನ್ಯವಾದಗಳು. ಅದು ಪ್ರಶಂಸೆಗೆ ಯೋಗ್ಯವೂ ಆಗಿದೆ ಅಂತ ನಾನು ಅನ್ನಿಸ್ಕೊಳ್ತೀನಿ. ತಾವು ಹೇಳಿದಾಗೆ ಇದು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರ ಒಂದು ಕನಸಿನ ಕೂಸಿದು. ನಿಮಗೆಲ್ಲ ತಿಳಿದಿರೋ ಹಾಗೆ ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಒಬ್ಬ ವಿಷನರಿ ಲೀಡರ್. ನಿಜ ನಿಜ. ಆ ವಿಷನರಿ ಲೀಡರು 1982ರಲ್ಲಿ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸೋದಕ್ಕೋಸ್ಕರ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅದನ್ನು ಶಾರ್ಟಲ್ಲಿ ರೂಟ್ ಸೆಟ್ ಅಂತ ಕರೀತಾರೆ. ನಿಜ ನಿಜ, ಬಹಳ ಪಾಪ್ಯುಲರ್ ಆಗಿತ್ತು ರೂಟ್ ಸೆಟ್ ಅನ್ನುವಂಥದ್ದು 80ರ ದಶಕದಲ್ಲಿ. 82ರಲ್ಲಿ ಆರಂಭವಾಯಿತು. ಅದೇ 82ರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ SKDRDP, ಈ 2 ಮಹತ್ತರ ಯೋಜನೆಗಳನ್ನು ಪೂಜ್ಯರು ಆರಂಭ ಮಾಡಿದ್ರು. ರೂಟ್ ಸೆಟ್ಟಲ್ಲಿ ನಿರುದ್ಯೋಗಿ ಯುವಕ ಯುವತಿಯರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಕ್ರೀಡ್ ಆ್ಯಂಡ್ ರಿಲಿಜಿಯನ್ ಅವ್ರಿಗೆ ತಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಬೇಕಾದಂತಹ ಸ್ವಉದ್ಯೋಗ ತರಬೇತಿಗಳನ್ನು ನೀಡುವುದಕ್ಕೆ ಆರಂಭಿಸಿದಂತಹ ಒಂದು ಸಣ್ಣ
ಪ್ರಾಯೋಗಿಕವಾಗಿ ಪ್ರಾರಂಭವಾದಂತಹ ಒಂದು ಸಂಸ್ಥೆ. ಒಬ್ಬ ಹಸಿದ ಮನುಷ್ಯನಿಗೆ ಒಂದು ಮೀನು ಕೊಡೋ ಬದಲು ಆ ಮನುಷ್ಯನಿಗೆ ಆ ಮೀನನ್ನು ಹೇಗೆ ಸಂಪಾದನೆ ಮಾಡಬೇಕು, ಹೇಗೆ ಗಳಿಸಬೇಕು ಅನ್ನೋದು ಹೇಳ್ಕೊಟ್ಬಿಟ್ರೆ ಅವನಿಗೆ ಪ್ರತಿನಿತ್ಯ ಅವನ ಆಹಾರವನ್ನು ಅವನು ಮಾಡ್ಕೊಳ್ತಾನೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ರೂಟ್ ಸೆಟ್ಟನ್ನು ಮಾಡಿದ್ದಾರೆ. ಅದ್ಭುತ. ಇದರಲ್ಲಿ ಯಾವುದೇ ಕಾರಣದಿಂದ ಒಬ್ಬ ಯುವಕ ಅಥವಾ ಯುವತಿ ಅವರು ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಫೈನಾನ್ಷಿಯಲ್ ಸಮಸ್ಯೆಗಳಿರ್ಬೋದು, ಅವ್ರಿಗೆ ಓದಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು, ಅವ್ರಿಗೆ ಇನ್ಯಾವುದೋ ಒಂದು ಕಲೆ ಬಗ್ಗೆ ಅಥವಾ ಇನ್ನೊಂದು ಯಾವುದೋ ಹವ್ಯಾಸದ ಬಗ್ಗೆ ಆಸಕ್ತಿ ಇರುತ್ತೆ, ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ, ಎಲ್ಲರೂ ಇಂಜಿನಿಯರ್ ಆಗೋಕ್ಕಾಗಲ್ಲ, ಹಾಗಾದರೆ ಏನು ಮಾಡಬೇಕು ಅನ್ನುವಾಗ ಇಷ್ಟು ದೊಡ್ಡ ದೇಶದ ಒಂದು ಇಷ್ಟು ಜನಸಂಖ್ಯೆಗೆ ಈ ಗೌರ್ಮೆಂಟ್ಗಳಾಗಲಿ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ನೌಕರಿ ಕೊಡೋಕ್ಕಾಗಲ್ಲ. ನಿಜ. ಹಾಗಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಒಂದು ಯೋಚನೆ ಬಂತು, ಇವರು ತಮ್ಮ ಒಂದು ಕಸಬನ್ನು ಮಾಡ್ಕೊಂಡು ಹೋಗಿ ತಮ್ಮ ಒಂದು ಕೌಶಲ್ಯವನ್ನು ಒಂದು ವಸ್ತುವಾಗಿ ತರಬೇತಿ ತೊಗೊಂಡು ಅವ್ರಿಗೆ ಯಾವುದಲ್ಲಿ ಇಷ್ಟನೋ ಆ ಒಂದು ಕೌಶಲ್ಯವನ್ನು ಬೆಳೆಸ್ಕೊಂಡು ಆ ಒಂದು ತರಬೇತಿ ಆದ ನಂತರ ಅವರು ತಮ್ಮದೇ ಆದಂತಹ ಒಂದು ಅಂಗಡಿಯನ್ನು ಇಟ್ಕೊಂಡು ಒಂದು ಮುಗ್ಗಟ್ಟನ್ನು ಮಾಡಿಕೊಂಡು ಅವ್ರು ನಡೆಸ್ಕೊಂಡು ಹೋದರೆ ಅವರು ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಆಗೋ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಆರ್ಥಿಕ ಬೆಳವಣಿಗೆಗೂ ಹಾಗೂ ಇನ್ನೂ 10 ಜನಕ್ಕೆ ಕೆಲಸ ಕೊಡತಕ್ಕಂತಹ ಒಂದು ಒಳ್ಳೆಯ ಸಂಸ್ಥೆಯಾಗಿ ಬೆಳೀಬೇಕು ಅನ್ನೋ ಉದ್ದೇಶದಿಂದ ರೂಟ್ ಸೆಟ್ಟನ್ನು ಆರಂಭ ಮಾಡಿದ್ರು. ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ 2017 ಹೊತ್ತಿಗೆ ರೂಟ್ ಸೆಟ್ ಆಗಲೇ ಸುಮಾರು 20 ಸಂಸ್ಥೆಗಳನ್ನು ಹೊಂದಿತ್ತು, 17 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾಯಿತ್ತು. ಆಗ ಆಗಿನ ಒಂದು ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟಿನ ಕೇಂದ್ರ ಸರ್ಕಾರದ ಮಂತ್ರಿಗಳಾದಂತಹ ರಘುವಂಶಿ ಪ್ರಸಾದ್ ಅವರು ಧರ್ಮಸ್ಥಳಕ್ಕೆ ಬಂದಿದ್ದರು, ರೂಟ್ ಸೆಟ್ಟಿಗೆ ಬಂದರು. ರೂಟ್ ಸೆಟ್ಟಿನ ಒಂದು ಫೀಡ್ಬ್ಯಾಕಲ್ಲಿ ಬಹಳ ಖುಷಿಯಾಗಿ ಅವರೊಬ್ಬರು ಫಿಸಿಕ್ಸ್ ಪ್ರೊಫೆಸರು, ಬಹಳ ಒಳ್ಳೆಯ ಪರಿಣಾಮಕಾರಿಯಾದಂತಹ ಉಪಯೋಗಗಳನ್ನು ಕಂಡಂತಹ ಒಂದು ರಘುವಂಶಿ ಪ್ರಸಾದ್ ಅವರು ತುಂಬ ಇಷ್ಟಪಟ್ಟು ಇದನ್ನು ಯಾಕೆ ಇಡೀ ದೇಶದಾದ್ಯಂತ ಇಂಥ ಸಂಸ್ಥೆಯನ್ನು ತೆಗಿಬಾರ್ದು, ಎಲ್ಲ ಜನರಿಗೂ ಉಪಯೋಗ ಆಗಬೇಕು, ಎಲ್ಲ ದೇಶದಲ್ಲೆಲ್ಲ ಇರತಕ್ಕಂತಹ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಈ ಥರ ರೂಟ್ ಸೆಟ್ಟನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅದನ್ನು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಅನುಮತಿಯೊಂದಿಗೆ ಇಡೀ ದೇಶದಲ್ಲಿ ಒಂದೊಂದು ರೂಟ್ ಸೆಟ್ ಮಾದರಿಯ RSETI ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನೋ ಸಂಸ್ಥೆಗಳನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಒಂದು ನಿರ್ಧಾರ ತೊಗೊಂಡು ಅದಕ್ಕೆ ವೀರೇಂದ್ರ ಹೆಗ್ಗಡೆ ಅವರು ಒಪ್ಪಿಗೆ ಕೊಟ್ಟರು. ಅವ್ರದ್ದೊಂದು ಒಡಂಬಡಿಕೆ ಆಯಿತು, MOU ಆಯಿತು 2011ರಲ್ಲಿ. ಅದರ ಪ್ರಕಾರ ನಾನು ರೂಟ್ ಸೆಟ್ಟಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೆ. ಆಗ ಒಂದು ರೂಟ್ ಸೆಟ್ಟಿನ ಸಿಲ್ವರ್ ಜೂಬ್ಲಿ ಫಂಕ್ಷನ್ನಲ್ಲಿ 2008ರಲ್ಲಿ ನಾವು ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸಿಟಿ ಅನ್ನೋ ಒಂದು ಸಂಸ್ಥೆಯನ್ನು, ರಾಷ್ಟ್ರ ಮಟ್ಟದ ಸಂಸ್ಥೆಯನ್ನು ನಾವು ದೇಶಕ್ಕೆ ಸಮರ್ಪಣೆ ಮಾಡಿದ್ವಿ. ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಈ ಹೊಸದಾಗಿ ಬಂದಂತಹ ರೂಟ್ ಸೆಟ್ಟಿ RSETಗಳ ಡೈರೆಕ್ಟ್ರುಗಳಿಗೆ ಟ್ರೈನರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕು, ಅವ್ರಿಗೆ ಹ್ಯಾಂಡ್ ಹೋಲ್ಡ್ ಮಾಡಬೇಕು, ಅವ್ರಿಗೆ ಯಾವ ರೀತಿ ತರಬೇತಿ ಕೊಡಬೇಕು ಅನ್ನೋದು ಹೇಳ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಆರಂಭ ಮಾಡಿದ್ವಿ. ಆಗ NER ಜೊತೆ, ನ್ಯಾಷನಲ್ ಅಕಾಡೆಮಿ ಆಫ್ ರೂಟ್ ಸಿಟಿ ಜೊತೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಅದರ ಅಧ್ಯಕ್ಷರಾಗಿ ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದರ ಪ್ರಕಾರ ದೇಶದಲ್ಲಿ ಒಂದು 500 RSETಗಳನ್ನು ಆರಂಭ ಮಾಡಬೇಕು, ಪ್ರತಿ ಜಿಲ್ಲೆಗೆ ಒಂದರಂತೆ ಮಾಡಬೇಕು. ಎಲ್ಲಿ ಲೀಡ್ ಬ್ಯಾಂಕ್ ರೆಸ್ಪಾನ್ಸಿಬಿಲಿಟಿ ಇದೆ ಆ ಬ್ಯಾಂಕ್ನವ್ರಿಗೆ ಆ ರೆಸ್ಪಾನ್ಸಿಬಿಲಿಟಿ ಕೊಡಬೇಕು. ಇದಕ್ಕೆ ಬೇಕಾದಂತಹ ಎಲ್ಲ ಖರ್ಚುಗಳನ್ನು ನಾವು ಕೊಡ್ತೀವಿ. ಪ್ರತಿ ಇನ್ಸ್ಟಿಟ್ಯೂಟ್ಗೆ 1 ಎಕರೆ ಜಾಗ ಕೊಡಿಸ್ತೀವಿ ಗೌರ್ಮೆಂಟಿಂದ, ಅದಕ್ಕೆ 1 ಕೋಟಿ ಅನುದಾನ ಕೊಡ್ತೀವಿ ಬಿಲ್ಡಿಂಗ್ ಕಟ್ಟೋದಕ್ಕೆ. ಅದರ ಕಾಸ್ಟ್, ಟ್ರೈನಿಂಗ್ ಕಾಸ್ಟನ್ನು ಕೊಡ್ತೀವಿ ಅಂತ ಹೇಳಿ ಒಂದು ಒಪ್ಪಂದ ಮಾಡಿಕೊಂಡ್ರು. ಆ ಒಪ್ಪಂದದ ಪ್ರಕಾರ ಅದರಲ್ಲಿ 2 ಬಹಳ ಮುಖ್ಯವಾದ ಭಾಗ ಇತ್ತು. ಒಂದು, ತರಬೇತಿ ಕೊಡೋದು. ಹೊಸದಾಗಿ ಬಂದಂತಹ ಡೈರೆಕ್ಟರ್ ಆಗಿರ್ಬೋದು, ಫ್ಯಾಕಲ್ಟಿಗಳಾಗ್ಬೋದು, ಅವರಿಗೆ ಟ್ರೈನರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, ತರಬೇತುದಾರರಿಗೆ ತರಬೇತಿಯನ್ನು ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮ, 10 ದಿವಸದ ಕಾರ್ಯಕ್ರಮ. ಅದನ್ನು ಕೂಡ ಹೇಳ್ತು ಸರ್ಕಾರ, ನಾವೇ ಅದ್ರ ಖರ್ಚು ಕೊಡ್ತೀವಿ ಅಂತ. ಆ ಥರ ಒಂದು ತರಬೇತಿಯನ್ನು ಶುರು ಮಾಡಿದ್ವಿ. ಅದಾದ ನಂತರ ಪ್ರತಿ ಸ್ಟೇಟಲ್ಲಿ ಒಬ್ಬ ಸ್ಟೇಟ್ ಡೈರೆಕ್ಟರ್ ಅಂತ ಮಾಡಬೇಕು. ಅವರು ಕೆಲಸ ಏನು ಅಂತ ಹೇಳಿದ್ರೆ, ಪ್ರತಿ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡಿ, ಆ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಇನ್ಸ್ಟಿಟ್ಯೂಟ್ಗೆ ವಿಸಿಟ್ ಮಾಡಿ ಅವರು ಎಲ್ಲ ಸಂಸ್ಥೆಯ ನಿಯಮಗಳನ್ನು ಪಾಲಿಸ್ತಾ ಇದ್ದಾರಾ, ತರಬೇತಿ ಚೆನ್ನಾಗಿ ಕೊಡ್ತಾ ಇದ್ದಾರಾ ಅನ್ನೋದನ್ನು ಒಂದು ಅನುಪಾಲನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಟೇಟ್ ಡೈರೆಕ್ಟರ್ಸ್ ಅಂತ ಇದನ್ನು ಅವರನ್ನು ನಿಯುಕ್ತಿ ಮಾಡ್ಕೊಂಡ್ವಿ. ಅದಕ್ಕೆ ಆ ಸ್ಟೇಟ್ ಡೈರೆಕ್ಟರ್ಸ್ಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನ್ಯಾಷನಲ್ ಡೈರೆಕ್ಟರ್ ಅಂತ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿದರು. ಆಗ ಕೇಂದ್ರ ಸರ್ಕಾರ ಮತ್ತು ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು, ಜನಾರ್ದನ್ ನೀವೇ ಹೋಗಿ ಅದು ನೋಡ್ಕೊಳ್ಳಿ, ನಿಮಗೆ ಅನುಭವ ಇದೆ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ನನಗೆ ಆಶೀರ್ವಾದ ಮಾಡಿ ನ್ಯಾಷನಲ್ ಡೈರೆಕ್ಟರ್ ಕಳಿಸ್ಕೊಟ್ರು. ಅದಾದ ಮೇಲೆ ನಾವು ಹಿಂದೆ ತಿರುಗಿ ನೋಡಲಿಲ್ಲ. ಅದು ಇಡೀ ದೇಶದಾದ್ಯಂತ ದೊಡ್ಡ ಕ್ರಾಂತಿಯನ್ನೇ ಮಾಡ್ತು ಅಂತ ಹೇಳಿದ್ರೆ ಅದಕ್ಕೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಆಶೀರ್ವಾದ, ಕೇಂದ್ರ ಸರ್ಕಾರದ ಸಹಯೋಗ, ರಾಜ್ಯ ಸರ್ಕಾರಗಳ ಸಹಕಾರ, ಎಲ್ಲ ಬ್ಯಾಂಕ್ಗಳು ವೀರೇಂದ್ರ ಹೆಗ್ಗಡೆ ಅವರ ಮೇಲೆ ಏನು ನಂಬಿಕೆ ಇಟ್ಕೊಂಡು ಅವರ ಲೀಡರ್ಶಿಪ್ಪಲ್ಲಿ ಏನು
ಒಂದು ಸಾಲಿಡ್ಯಾರಿಟಿ ತೋರಿಸಿ ಒಂದು ತರಬೇತಿಯನ್ನು ಭಾಳ ಚೆನ್ನಾಗಿ ಮಾಡಿಸ್ಕೊಟ್ರು. ನಮಗೆ ಪ್ರತಿ ವರ್ಷ RCD ದಿವಸ್ ಅಂತ ಮಾಡಿ ವಿಜ್ಞಾನ್ ಭವನ್ ಅಂತಹ ದೊಡ್ಡ ಜಾಗದಲ್ಲಿ ಡೆಲ್ಲಿಯ ವಿಜ್ಞಾನ್ ಭವನಲ್ಲಿ ಪ್ರತಿ ವರ್ಷ RCD ದಿವಸ್ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟ್ರುಗಳು, ಸ್ಟೇಟ್ ಗೌರ್ಮೆಂಟ್ಗಳಿಂದ RDPR ಸೆಕ್ರೆಟರಿಗಳು, ಎಲ್ಲ ಬ್ಯಾಂಕಿನ MDಗಳು, EDಗಳು, ಹೊಸ ಬಂದಂತಹ ಇನ್ಸ್ಟಿಟ್ಯೂಟ್ಗಳ ಡೈರೆಕ್ಟ್ರುಗಳು ಇವರೆಲ್ಲ ಕರೆದು ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಅವ್ರಿಗೆ ಪುರಸ್ಕಾರ, ಅವ್ರಿಗೆ ಸನ್ಮಾನಗಳನ್ನು ಮಾಡ್ತಾ ಅವ್ರನ್ನ ಮೋಟಿವೇಟ್ ಮಾಡಿ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದ್ರು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಇದು ಅತಿಯೋಕ್ತಿ ಅಲ್ಲ, ಭಾಳ ನಿಜವಾದ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳೋದಕ್ಕೆ ನಾನು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೊಡ್ಡ ಮೈಲಿಗಲ್ಲಾಯ್ತದು, ದೊಡ್ಡ ಹೆಸರು ಮಾಡ್ತು. ಪೂಜ್ಯ ವೀರೇಂದ್ರ ಹೆಗ್ಗಡೆಯವ್ರಿಗೂ ಭಾಳ ಸಂತೋಷ ಆಯ್ತು. ಅದರಿಂದ 2017ರಲ್ಲಿ ಪ್ರಪ್ರಥಮವಾಗಿ ಕೇಂದ್ರ ಸರ್ಕಾರ ನಮ್ಮ ಇದು ಆಂಟ್ರಪ್ರಿನರ್ಶಿಪ್ ಮಿನಿಸ್ಟ್ರಿ ಆಫ್ ಆಂಟ್ರಪ್ರಿನರ್ಶಿಪ್ಪು, ಉದ್ಯಮಶೀಲತೆಗೆ ಒಂದು ಸಪ್ರೇಟಾಗಿ ಒಂದು ಮಿನಿಸ್ಟ್ರಿ ಓಪನ್ ಮಾಡಿದ್ರು. ಆ ಮಿನಿಸ್ಟ್ರಿ ಅವರು ಪ್ರಪ್ರಥಮ ಬಾರಿಗೆ ಆಲ್ ಇಂಡಿಯಾ ಲೆವೆಲಲ್ಲಿ ನ್ಯಾಷನಲ್ ಆಂಟ್ರಪ್ರಿನರ್ಶಿಪ್ ಅವಾರ್ಡ್ ಅಂತ ಘೋಷಣೆ ಮಾಡಿದ್ರು. ನಾವು ಅಪ್ಲೈ ಮಾಡಿದ್ವಿ. ಅಪ್ಲೈ ಮಾಡಿದಾಗ ನನಗೆ ಕೇಳಿದ್ರು ಜ್ಯೂರಿಗಳು, ಯಾಕೆ ನಿಮಗೆ ಕೊಡಬೇಕು ಅಂತ. ನಾನು ಹೇಳಿದೆ, ಇದು ಬ್ಯಾಂಕಿನ ನಿರ್ದೇಶಕಗಳು ನಡೆಸ್ತಕ್ಕಂಥ ಸಂಸ್ಥೆ, ಬ್ಯಾಂಕ್ಗಳು ನಡೆಸ್ತಾ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಸಪೋರ್ಟ್ ಮಾಡ್ತಾ ಇದೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಕೈ ಜೋಡಿಸಿದೆ. ಇದರಲ್ಲಿ ₹200 ಖರ್ಚಲ್ಲಿ ಒಬ್ಬ ನಿರುದ್ಯೋಗಿ ಯುವಕನಿಂದ ಅದನ್ನು ಕಾಲ ಮೇಲೆ ನಿಲ್ಲಿಸಿ ಅದಕ್ಕೆ ಸಕ್ಸಸ್ ರೇಟು ಇವತ್ತು ಸುಮಾರು 70% ಜನ ತರಬೇತಿ ಪಡೆದವರು ಉದ್ಯಮಗಳನ್ನು ಆರಂಭ ಮಾಡಿ ಅವರು ತಮ್ಮ ಸುಖಿ ಜೀವನ ಕಂಡುಕೊಳ್ತಿದ್ದಾರೆ. ಇದರಲ್ಲಿ ಮಲ್ಟಿಪ್ಲೇಯರ್ ಎಫೆಕ್ಟ್ ಇದೆ. ಮಲ್ಟಿಪ್ಲೇಯರ್ ಎಫೆಕ್ಟ್ ಅಂತ ಹೇಳಿದ್ರೆ ಇವತ್ತೊಂದು ಸಣ್ಣ ಉದ್ಯಮವನ್ನು ಆರಂಭ ಮಾಡ್ದ, ಆ ಉದ್ಯಮ ಬೆಳೀತು, ಅವನೊಬ್ಬನೇ ನಡೆಸೋಕ್ಕಾಗಲ್ಲ, ಅವಾಗ ಇನ್ನೊಂದು 4 ಜನಕ್ಕೆ 10 ಜನಕ್ಕೆ 20 ಜನಕ್ಕೆ ಕೆಲಸ ಕೊಡ್ತಾನೆ. ಆ ಮಲ್ಟಿಪ್ಲೇಯರ್ ಎಫೆಕ್ಟ್ ಇದೆ ಅಂತ ಹೇಳಿ ಇದರಿಂದ ದೇಶದಲ್ಲಿ ಒಂದು ಒಳ್ಳೆಯ ಬದಲಾವಣೆ ಆಗಿದೆ. ಯಾರು ನಿರುದ್ಯೋಗಿ ಅಂತ ಹೇಳಿ ಯಾರ ಕೈಯಲ್ಲಿ ಪೆನ್ನು ಪುಸ್ತಕ ಇರಬೇಕಾಗಿತ್ತು ಅಂಥವ್ರ ಕೈಯಲ್ಲಿ ಕೆಲವು ಸಲ ಗನ್ನುಗಳು ಬಂದಂಥ ಉದಾಹರಣೆಗಳಿದೆ. ನಕ್ಸಲಿಸಮ್ ಆಗ್ತಾಯಿದೆ, ರೌಡಿಸಮ್ ಆಗ್ತಾಯಿದೆ. ಇದೆಲ್ಲದಕ್ಕೂ ಒಂದು ಇತಿಷ್ಠೆ ಆಡಬೇಕಾದ್ರೆ ಅವ್ರಿಗೊಂದು ಒಳ್ಳೆಯ ಕೆಲಸ ಇರಬೇಕು, ಇಲ್ಲದೇ ಒಂದು ಸ್ವಂತ ಉದ್ಯೋಗ ಮಾಡಬೇಕು. ಆವಾಗಿದ್ದಾಗ ಈ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡೋದಿಲ್ಲ ಅಂತ ಹೇಳಿದಾಗ ಅವರಿಗೆ ಬಹಳ ಖುಷಿಯಾಗಿ ನಮಗೆ ನ್ಯಾಷನಲ್ ಆಂಟ್ರಪ್ರಿನರ್ಶಿಪ್ ಅವಾರ್ಡನ್ನು ರಾಜನಾಥ್ ಸಿಂಗ್ ಅವರು 2017ರಲ್ಲಿ ವಿಜ್ಞಾನ್ ಭವನ ಕೊಡಮಾಡಪಟ್ಟಾಗ ನಮಗೆಲ್ಲ ಖುಷಿನೋ ಖುಷಿ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಸಂಭ್ರಮಿಸಿದ್ರು, ನಾವು ಸಂಭ್ರಮಿಸಿದ್ವಿ. ಎಲ್ಲ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಭಾಗಿದಾರರು ಯಾರಿದ್ದಾರೆ ಅವರೆಲ್ಲ ತುಂಬ ಖುಷಿಪಟ್ಟು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಪಾದದಲ್ಲಿ ನಾವಿಟ್ಟಾಗ ಅವ್ರಿಗೂ ಒಂದು ಧನ್ಯತಾ ಭಾವನೆ ಬಂತು. ಉಜಿರೆ ಅಂತ ಸಣ್ಣ ಊರಲ್ಲಿ ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಥರ ಮಾಡಿದಂಥ ರೂಟ್ ಸೆಟ್ ಇಡೀ ದೇಶದಾದ್ಯಂತ ಇವತ್ತು ಕ್ರಾಂತಿಯನ್ನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಅದು ವೀರೇಂದ್ರ ಹೆಗ್ಗಡೆಯವರ ಒಂದು ಸಮರ್ಥ ನಾಯಕತ್ವ, ಬ್ಯಾಂಕ್ಗಳು ಅವರ ಮೇಲಿಟ್ಟಿರ್ತಕ್ಕಂತಹ ವಿಶ್ವಾಸ, ಕೇಂದ್ರ ಸರ್ಕಾರ ಆ ಒಂದು ಮಾಡೆಲ್ನ ತಗೊಂಡು ರಿಪ್ಲಿಕೇಟ್ ಮಾಡಿ ಇದರಲ್ಲಿ ಶಕ್ತಿ ಇದೆ ರಿಪ್ಲಿಕೇಟ್ ಮಾಡೋದಕ್ಕೆ ಅಂತ ಅನ್ನಿಸ್ತಲ್ಲ, ಅದು ವೀರೇಂದ್ರ ಹೆಗ್ಗಡೆಯವರು ದೇಶಕ್ಕೆ ಕೊಟ್ಟಂತಹ ದೊಡ್ಡ ಕೊಡುಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇದು ರೂಟ್ ಸೆಟ್ಟಿನಲ್ಲಿ ತರಬೇತಿ ಒಂದು ಕಡೆ ಆದರೆ, ಆ ತರಬೇತಿ ಆದಮೇಲೆ ಉದ್ಯಮಗಳನ್ನ ಆರಂಭ ಮಾಡೋದಕ್ಕೆ ಅವರಿಗೆ ಹಣ ಸಹಾಯ ಬೇಕಾಗೋದು. ಕರೆಕ್ಟ್. ಆ ಹಣ ಸಹಾಯ ಎಲ್ಲದೇ ಬರಬೇಕು. ಬ್ಯಾಂಕ್ಗಳು ಭಾಳ ಸಲ ಆ ಕಾಗದ ಈ ಕಾಗದ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಭಾಳ ಸಲ ಸಣ್ಣ ಸಾಲಗಾರರಿಗೆ ಓಡಾಟ ಜಾಸ್ತಿ ಆಗೋದು. ಆಗ ಅದನ್ನು ಮನಗಂಡಂಥ ವೀರೇಂದ್ರ ಹೆಗ್ಗಡೆಯವರು SKDRDPನ ಆರಂಭ ಮಾಡಿದ್ರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ರೂರಲ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್. ಇದರಲ್ಲಿ 10 ಜನ 15 ಜನ 20 ಜನ ಮಹಿಳೆಯರು ಒಂದು ಗುಂಪಾಗಿ ಸೇರಿಕೊಂಡು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡಿಕೊಂಡು ಆ ಸೆಲ್ಫ್ ಹೆಲ್ಪ್ ಗ್ರೂಪ್ಗೆ ಮೊದಲು ಒಂದು ₹25,000 ಕಾರ್ಪಸ್ ಲೋನ್ ಅಂತ ಕೊಟ್ಟು, ಅದಾದಮೇಲೆ ಯಾವ್ದಾರು ಆ್ಯಕ್ಟಿವಿಟೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ 1 ಲಕ್ಷನೋ 2 ಲಕ್ಷನೋ ಲೋನ್ ಕೊಟ್ಟು ಆ ಗ್ರೂಪ್ ಸುಮಾರು 10 ಜನ 20 ಜನ ಇದ್ದರೆ ಯಾರೋ ಒಬ್ಬರು ಕಟ್ಟಲಿಲ್ಲ ಅಂತ ಹೇಳಿದ್ರೆ ಆ ಮಿಕ್ಕಿದವರು ಅದನ್ನು ಕಟ್ಸೋಕ್ಕೆ ವ್ಯವಸ್ಥೆ ಮಾಡಿ ಆ ಪಿಯರ್ ಪ್ರೆಷರಿಂದ ಒಳ್ಳೆಯ ರೀತಿಯ ಸಾಲ ವಸೂಲಿ ಆಗೋಕ್ಕೆ ಶುರುವಾಯಿತು. ಅದು ಒಂದು ದೊಡ್ಡ ಕ್ರಾಂತಿ ಆಯಿತು. ಇವತ್ತು ಇಡೀ ದೇಶದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದೆ ಅಂತ ಹೇಳಿದ್ರೆ SKDRDP. ಸುಮಾರು 60 ಲಕ್ಷ ಜನ ಸೆಲ್ಫ್ ಹೆಲ್ಪ್ ಗ್ರೂಪ್ ಮೆಂಬರ್ಸ್ಗಳು ಅದರಲ್ಲಿ ಲಾಭ ಪಡ್ಕೊಂಡಿದ್ದಾರೆ. 25,000 ಕೋಟಿಯನ್ನು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಮುಖಾಂತರವಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಈ 60 ಲಕ್ಷ ಜನಕ್ಕೆ ಕೊಟ್ಟು ಅವರು ತಮ್ಮ ಆರ್ಥಿಕವಾಗಿ ಬೆಳೆಯೋದಕ್ಕೆ ಏನೆಲ್ಲ ಸಹಾಯ ಬೇಕೋ ಆ ಸಹಾಯವನ್ನು ಮಾಡಿದೆ. ಅದರ NPA ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಟು ಜಸ್ಟ್ 0.5% ಇದೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು. ಯಾಕೆ ನಾವು ಬ್ಯಾಂಕಿನ ಫೀಲ್ಡಲ್ಲಿದ್ದವರು, 35 ವರ್ಷ ಬ್ಯಾಂಕಲ್ಲಿ ಕೆಲಸ ಮಾಡಿದವರು, ನಾವು SHGಗೆ ಸಾಲ ಕೊಟ್ಟರೆ ರಿಕವರಿ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಸಾಮಾನ್ಯವಾಗಿ. ಆದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕೊಟ್ಟಾಗ ಅದು ಮಂಜುನಾಥ ಸ್ವಾಮಿಯ ಆಶೀರ್ವಾದ, ಧರ್ಮಸ್ಥಳದ ದುಡ್ಡು ಅಂತ ಹೇಳಿ
ಆ ಭಯ ಭಕ್ತಿಯಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡು ಅದನ್ನು ಅಭಿವೃದ್ಧಿ ಪಡ್ಕೊಂಡು ಲಾಭ ಮಾಡಿಕೊಂಡು ಅದರ ವಾಪಸ್ ಕಂತನ್ನು ವಾರ ಕಟ್ತಾ ಒಂದು ಮಾದರಿಯ ಪ್ರಾಜೆಕ್ಟ್ ಆಗಿ ಮಾಡಿದ್ದಾರೆ SKDRDP. ಹಾಗಾಗಿ ಒಂದು ಕಡೆ ರೂಟ್ ಸೆಟ್ ಅದರಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ ಅನ್ಎಂಪ್ಲಾಯ್ಡ್ ಯೂತ್ಗೆ, ಇನ್ನೊಂದು ಕಡೆ ಅವರಿಗೆ ಬೇಕಾದಂಥ ಹಣ ಸಹಾಯವನ್ನು SKDRDP ಕೊಡೋಕ್ಕೆ ಶುರು ಮಾಡ್ತು. ಇವರುಗಳು ಸಣ್ಣ ಸಣ್ಣ ಉದ್ಯೋಗಗಳನ್ನ ಆರಂಭ ಶುರು ಮಾಡಿದ್ರು. ಅದು ಒಂದು ಬಟ್ಟೆ ಅಂಗಡಿ ಇಡ್ಬೋದು, ಒಂದು ಟೈಲರ್ ಆಗಿರ್ಬೋದು, ಬಟ್ಟೆ ಶರ್ಟ್ಗಳು ಹೊಲಿಯೋದು, ಪ್ಯಾಂಟ್ಗಳು ಹೊಲಿಯೋದು, ಅಥವಾ ಒಂದು ಆಚಾರ್ ಅಂದರೆ ಉಪ್ಪಿನಕಾಯಿ ಮಾರ್ತಕ್ಕಂಥ ಅಂಗಡಿ ಇದನ್ನು ಫ್ಯಾಕ್ಟ್ರಿ ಇಡೋದು ಸಣ್ಣದು, ಆ ಉಪ್ಪಿನಕಾಯಿ ಮಾರಾಟ ಮಾಡೋದು, ಅಥವಾ ಅಗರಬತ್ತಿಗಳನ್ನ ಮಾರಾಟ ಮಾಡೋದು, ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಅದನ್ನು ಅವರುಗಳು ಅದನ್ನು ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಲಾಭ ಮಾಡೋಕ್ಕೆ ಶುರು ಮಾಡಿಕೊಂಡ್ರು. ಆದರೆ ಬರ್ತಾ ಅವ್ರಿಗೆ ಗೊತ್ತಾಯಿತು ದೊಡ್ಡ ಲೆವೆಲಲ್ಲಿ ಇದನ್ನು ತೊಗೊಂಡೋಗ್ಬೇಕಾದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದೆ. ಮಾರ್ಕೆಟಲ್ಲಿ FMCG ಪ್ರಾಡಕ್ಟ್ಗಳು ದೊಡ್ಡ ಮಲ್ಟಿನ್ಯಾಷನಲ್ ಕಂಪ್ನಿಗಳಿದ್ದಾರೆ. ಅವ್ರ ಜೊತೆ ಕಾಂಪೀಟ್ ಮಾಡಬೇಕಾದ್ರೆ ಒಂದು ಕ್ವಾಲಿಟಿ ಇರಬೇಕು, ಎರಡನೇದು ರೇಟಲ್ಲಿ ಕಾಂಪೀಟ್ ಮಾಡಬೇಕು, ಇನ್ನೊಂದು ಅಟ್ರಾಕ್ಟಿವ್ ನಿಮ್ಮ ಪ್ಯಾಕೇಜಿಂಗ್ ಇರಬೇಕು. ಇದೆಲ್ಲ ಭಾಳ ಸಮಸ್ಯೆ ಆಗ್ತಾಯಿತ್ತು. ಇದೆಲ್ಲವನ್ನು ಮನಗಂಡಂತಹ ಈ ರೂಟ್ ಸಿಟಿ ಮತ್ತು RCT ತರಬೇತಿದಾರರು ಮತ್ತು ಪೂಜ್ಯ ವೀರೇಂದ್ರ ಹೆಗ್ಡೆ ಹತ್ರ ಬಂದರು. ಸರ್, ನಮಗೆ ಭಾಳ ಸಮಸ್ಯೆ ಆಗ್ತಾಯಿದೆ, ಮಾರ್ಕೆಟಿಂಗಿಗೆ ಯೋಚನೆಗಳಾಗ್ತಾ ಇದೆ, ಏನು ಮಾಡಬೇಕು ಅಂತ ಹೇಳಿದಾಗ ಆವಾಗ ಈ ಕಾನ್ಸೆಪ್ಟ್ ಹುಟ್ಟಿದ್ದು. ಯಾಕೆ ನಾವು ಈ ಮಾರ್ಕೆಟಿಂಗ್ ಈ ಸಿರಿ ಉತ್ಪನ್ನಗಳನ್ನ ಇದು ನಮ್ಮ ರೂಟ್ ಸಿಟಿ RCTಗಳು ಏನು ಮಾರಾಟ ಮಾಡ್ತಿದ್ದಾರೆ ಅವ್ರುಗಳನ್ನ ಮಾರಾಟ ಮಾಡೋದಕ್ಕೆ ಯಾಕೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಡಬಾರ್ದು ಅಂತ ಹೇಳಿ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯನ್ನು 2004ರಲ್ಲಿ ಆರಂಭ ಮಾಡಿದ್ರು. ಇದು ಸೆಕ್ಷನ್ 8 ಕಂಪನಿ. ಸೆಕ್ಷನ್ 12 ಕೂಡ ಕವರ್ ಆಗುತ್ತೆ, ಅಂದರೆ ನಾಟ್ ಫಾರ್ ಪ್ರಾಫಿಟ್. ನೋಡಿ, ಈ ಕಂಪನಿ ಉದ್ದೇಶ ನೋಡಿ, ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರು ಈ ಕಂಪನಿ ಮಾಡೋವಾಗ ನಾಟ್ ಫಾರ್ ಪ್ರಾಫಿಟ್ ಅಂತ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಿಂದ ಏನಾದ್ರು ಲಾಭ ಬಂದರೆ ಅವ್ರಿಗೆ ಬೇಕಾಗಿಲ್ಲ, ಸಂಸ್ಥೆಯ ಪ್ರಮೋಟರ್ಸ್ಗೆ ಇದನ್ನು ₹1 ಲಾಭ ಇಲ್ಲ. ಇದು ಏನಾದರೂ ಆದರೆ ಇದರ ಎಕ್ಸ್ಪ್ಯಾನ್ಷನ್ಗೆ ಮಾಡಬೇಕು ಅಥವಾ ಅಲ್ಲಿನ ಸಿಬ್ಬಂದಿಗೆ ನೀವು ಕೊಡಬೇಕು. ಅಮೇಝಿಂಗ್. ಇದು ಅವ್ರಿಗಿಲ್ಲ, ಯಾಕೆಂದ್ರೆ ಹಾಗಾಗಿ ಸೆಕ್ಷನ್ 8 ಕಂಪ್ನಿ ಮಾಡಿಬಿಡ್ಯಾರ ಅವರು. ಅವ್ರ ಉದ್ದೇಶ ನೋಡಿ ಎಷ್ಟು ಕ್ಲಿಯರ್ ಇದೆ. ಯಾರಿಗೂ ಅದರಲ್ಲಿ ₹1 ಲಾಭ ಬರಬಾರ್ದು ಅಂಥೇಳಿ, ಲಾಭ ತಗೊಳ್ಬಾರ್ದು ಅನ್ನೋ ಉದ್ದೇಶದಿಂದ, ಸಂಸ್ಥೆಗೆ ವಾಪಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಸೆಕ್ಷನ್ 8ಅಲ್ಲಿ ಅದನ್ನು ಮಾಡಿದ್ರು. ಮಾಡಿ 2000 ಮಹಿಳೆಯರಿಂದ ₹20 ಲಕ್ಷ ಮೂಲ ಬಂಡವಾಳ, 2000 ಮಹಿಳೆಯಿಂದ ₹20 ಲಕ್ಷ ಬಂಡವಾಳವನ್ನು ಇದನ್ನು ಕಲೆ ಹಾಕಿ ಈ ಸಿರಿಯನ್ನು ಒಂದು ಸಣ್ಣ ಒಂದು ಕಂಪನಿ ಆ್ಯಕ್ಟಲ್ಲಿ ಮಾಡಿದ್ದು. 2004ರಲ್ಲಿ ಆರಂಭವಾಯಿತು ಇದು ಜರ್ನಿ. ಅದರಲ್ಲಿ ಟೆಕ್ಸ್ಟೈಲ್ ಇದೆ, ಬಟ್ಟೆ ಹೊಲಿಯತಕ್ಕಂತಹ ಒಂದು ವಿಭಾಗ ಇದೆ, ಇನ್ನೊಂದು ಕ್ಲೀನಿಂಗ್ ಏಜೆಂಟ್ಸ್ ಇದೆ, ಫಿನಾಯಿಲ್ಲು, ಬ್ಲೀಚಿಂಗ್ ಪೌಡರು, ನಿಮ್ಮ ಕಾರ್ ವಾಶು, ಫ್ಲೋರ್ ಕ್ಲೀನರ್ಗಳು ಇವೆಲ್ಲ ಇದೆ. ಇನ್ನೊಂದು ಕಡೆ ಅಗರಬತ್ತಿ ಇದೆ. ಇದು ನೋಡಿ, ಇದು ಬಹಳ ವಿಶಿಷ್ಟವಾದಂಥ ಒಂದು ಕಾಣಿಕೆ ಅಂತ ಹೇಳ್ಬೋದು. ಇಲ್ಲಿ ನೀವು ಮಂಗಳೂರು ಸುತ್ತಮುತ್ತ, ಉಡುಪಿ ಸುತ್ತಮುತ್ತ ಮಹಿಳೆಯರಿಗೆ ಬಹಳ ಮುಖ್ಯವಾದ ಕಸುಬು ಅಂತ ಹೇಳಿದ್ರೆ ಬೀಡಿ ಕಟ್ಟೋದು. ನಿಜ. ಬೀಡಿ ಉದ್ಯಮ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಪ್ರತಿ ಮನೆಯಲ್ಲೂ ಬೀಡಿ ಕಟ್ಟೋರು, ಅದನ್ನು ದುಡ್ಡು ಬರ್ತಿತ್ತು. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವ್ರುಗಳಿಗೆ ಬೇರೆ ಬೇರೆ ಥರದ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಶುರುವಾಯಿತು, ಉಸಿರಾಡೋದ ಸಮಸ್ಯೆಗಳು ಶುರುವಾಯಿತು, ಅವರಿಗೆ ರೆಸ್ಪಿರೇಟರಿ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅದೆಲ್ಲವನ್ನು ಮನಗಂಡಂತಹ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಯೋಚನೆ ಮಾಡಿದ್ರು, ಯಾಕೆ ಈ ಬೀಡಿ ಕಟ್ಟೋರಿಗೆ ಅಗರಬತ್ತಿ ಕಳಿಸ್ಬಾರ್ದು, ಅಗರಬತ್ತಿ ಮಾಡೋದು ಕಲಿಸ್ಕೊಟ್ರೆ ಅದನ್ನು ಆರೋಗ್ಯಕ್ಕೆ ಸಮಸ್ಯೆ ಆಗಲ್ಲ, ದುಡ್ಡು ಬರುತ್ತೆ ಅಂತ ಹೇಳಿ ಅವರುಗಳಿಗೆ ಒಂದೊಂದು ಹಳ್ಳಿಯಲ್ಲಿ ಹೋಗಿ ಅಗರಬತ್ತಿ ಘಟಕಗಳನ್ನು ಆರಂಭ ಮಾಡಿ ಆ ಘಟಕದಲ್ಲಿ ಅವ್ರಿಗೆ ಅಲ್ಲಿ ತರಬೇತಿ ಕೊಟ್ಟು ಆ ಅಗರಬತ್ತಿ ಏನು ಮಾಡ್ತಾರೋ ಅದನ್ನು ತಗೊಬಂದು ಇಲ್ಲಿ ಸಿರಿಯಲ್ಲಿ ಪ್ಯಾಕ್ ಮಾಡಿ ಕೊಡೋಕ್ಕೆ ಶುರು ಮಾಡಿದ್ರು. ಅದ್ಭುತ. ಅದು ಒಂದು ನಿಜವಾದ ಕ್ರಾಂತಿಯನ್ನೇ ಇಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೇನಾದ್ರೂ ಪ್ರತಿ ಮನೆಗಳಲ್ಲಿ ಅಗರಬತ್ತಿ ಮಾಡ್ತಾರೆ. ಆ ಬೀಡಿ ಕಟ್ಟೋ ಉದ್ಯಮ ನಿಜವಾಗ್ಲೂ ಏನು ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹುಟ್ಟಾಗ್ತಿತ್ತು, ಅದೆಲ್ಲ ಇವತ್ತು ಬಂದಾಗಿದೆ ಅಂತ ಹೇಳಿದ್ರೆ ಅದರ ಕ್ರೆಡಿಟು ವೀರೇಂದ್ರ ಹೆಗ್ಡೆ ಅವರಿಗೆ ಹೋಗಬೇಕದು. ಅದನ್ನು ಅಲ್ಲಿ ಆರಂಭ ಮಾಡಿದವರೇನೆ. ಇಲ್ಲಿ ಊದ್ಬತ್ತಿ ಗೊತ್ತೇ ಇಲ್ಲ ಅವರಿಗೆ. ಹೌದೌದು. ಅದೇ ರೀತಿ ನಿಮ್ಮ ಇದು ಕ್ಲೀನಿಂಗ್ ಏಜೆಂಟ್ಸ್ ಆಯಿತು, ಅಗರಬತ್ತಿ ಆಯಿತು, ಅದೇ ರೀತಿ ನೀವು ಉಪ್ಪಿನಕಾಯಿಗಳು, ಬೇರೆ ಬೇರೆ ರೀತಿ ಉಪ್ಪಿನಕಾಯಿಗಳನ್ನು ಮಾರೋಕ್ಕೆ ಶುರು ಮಾಡಿದ್ರು. ಅದು ಮಾವಿನಕಾಯಿ ಉಪ್ಪಿನಕಾಯಿ ಇರ್ಬೋದು, ನಿಮ್ಮ ನಿಂಬೆಹಣ್ಣಿನ ಉಪ್ಪಿನಕಾಯಿ, ಮಿಕ್ಸಡ್ ವೆಜಿಟೇಬಲ್ಸ್ಗಳು, ಈ ರೀತಿಯ ಉಪ್ಪಿನಕಾಯಿ, ತೊಕ್ಕುಗಳು, ಇದೆಲ್ಲವನ್ನು ನಮ್ಮ SHG ಮೆಂಬರ್ಸ್ಗಳು ಮಾಡೋಕ್ಕೆ ಶುರು ಮಾಡಿದ್ರು. ಅದನ್ನು ಕೂಡ ಮಾರ್ಕೆಟಿಂಗ್ ಶುರು ಮಾಡಿದ್ರು. ಹೀಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ತಾ ಬಂದರು. ಬೇಕ್ರಿ ಪ್ರಾಡಕ್ಟ್ಸ್ ಆಯಿತು, ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ, ಚಿಪ್ಸು, ಚೌಚೋ, ಸೇವರೀಸ್ಗಳು, ಸ್ವೀಟ್ಸು, ಇದೆಲ್ಲವನ್ನು ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ರು. ಅದ್ರ ಜೊತೆಗೆ ಕೆಲವೊಂದು ಸಲ ಭಾಳ ಜನ ಹನಿ ಕೇಳೋರು, ಆಮೇಲೆ ಸೋಪ್ ಕೇಳೋರು,
ಕೆಲವು ಜನ ಬಟ್ಟೆ ಸೋಪ್ ಕೊಡಿ ಅನ್ನೋರು, ಹೀಗೆ ಪ್ರತಿಯೊಂದು ಈ ಥರ ಆ್ಯಡ್ ಮಾಡಿ ಕೆಲವೊಂದು ಸಲ ನಾವು ತೊಗೊಬಂದು ಅದನ್ನು ನಮ್ಮ ಸಿರಿ ಹೆಸರಲ್ಲಿ ಮಾರಾಟ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಪ್ರೊಡಕ್ಷನ್ ಸೆಂಟರ್ಸ್ಗಳೇನಿದ್ವು ಇವೆಲ್ಲ ಸುಮಾರು ಒಂದು 40-50 ಕಡೆ ಇತ್ತು. ಇಲ್ಲಿಂದ ತುಂಬೆ ಅಂತ ಸುಮಾರು ಮಂಗಳೂರು ಹತ್ರ ಆಲ್ಮೋಸ್ಟ್ 80 ಕಿಲೋಮೀಟರ್ ದೂರದಲ್ಲಿ ತುಂಬೆ ಅಂತ ಒಂದು ಘಟಕ ಇದೆ. ಅಲ್ಲೊಂದು ಊದ್ಬತ್ತಿ ಘಟಕ ಇತ್ತು. ನಿಮಗೊಂದು ಉದಾಹರಣೆ ಹೇಳ್ತಾ ಇರೋದು, ಇಲ್ಲಿಂದ ನಾನು ರಾ ಮೆಟೀರಿಯಲ್ ಅಲ್ಲಿಗೆ ತೊಗೊಂಡೋಗಿ ಕೊಡಬೇಕು. ಎಷ್ಟು 80 ಕಿಲೋಮೀಟ್ರು. ಒಂದು ವೆಹಿಕಲಲ್ಲಿ 80 ಕಿಲೋಮೀಟ್ರ್ ತೊಗೊಂಡೋಗಿ ರಾ ಮೆಟೀರಿಯಲ್ ಕೊಡೋದು, ಒಂದು ವಾರ ಆದಮೇಲೆ ಫಿನಿಶ್ಡ್ ಗುಡ್ಸ್ ಅವರಿಗೆ ಮತ್ತೆ ಒಂದು ವೆಹಿಕಲ್ ಹೋಗೋದು, ಅದು ತಗೊಬರ್ಬೇಕು. ಸೊ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ದಿ ಇದು ಲಾಜಿಸ್ಟಿಕ್ ಕಾಸ್ಟ್ ಜಾಸ್ತಿ ಆಗೋದು. ಹಾಗೆ ನಮ್ಮದು ಕಾಂಪಿಟೇಷನಲ್ಲಿ ನಾವು ಮುಂದಕ್ಕೆ ಹೋಗೋಕ್ಕಾಗ್ತಿರಲಿಲ್ಲ. ಮಾರ್ಕೆಟಿಂಗಲ್ಲಿ ಲಾಸ್ ಆಗ್ಬಿಡೋದು. ಈ ಥರ ಫಿನೈಲ್ ಘಟಕಗಳು 4-5 ಕಡೆ ಇದೆ. ಬಟ್ಟೆ ಹೊಲಿಯೋದು 4-5 ಕಡೆ ಇತ್ತು. ಆಮೇಲೆ ನಿಮ್ಮ ಉಪ್ಪಿನಕಾಯಿ ಮಾರೋದು 8-10 ಕಡೆ ಇತ್ತು. ಹೀಗೆ ಒಂದು 40-50 ಕಡೆ ನಮ್ಮ ಬೇರೆ ಬೇರೆ ಪ್ರೊಡಕ್ಷನ್ ಮಾಡ್ತಕ್ಕಂಥ ಘಟಕಗಳು ಬೇರೆ ಬೇರೆ ಜಾಗದಲ್ಲಿ ಸಣ್ಣ ಜಾಗದಲ್ಲಿ ಎಲ್ಲಿ ಫೆಸಿಲಿಟೀಸ್ ಕಮ್ಮಿ ಇತ್ತೋ, ಎಲ್ಲಿ ಅನುಕೂಲಗಳೇ ಇರಲಿಲ್ಲ. ನಕ್ಸಲ್ ಏರಿಯಾ ಅಂತ ಸವನಾಳ್ ಅಂತ ಒಂದು ಊರಿದೆ ಇಲ್ಲಿ. ಆ ಸವನಾಳಲ್ಲಿ ಹೋಗಿ ಟೆಕ್ಸ್ಟೈಲ್ ಯೂನಿಟ್ ಮಾಡಿದ್ರು ದನಿಗಳು. ಲೆಕ್ಕಾಕೊಳ್ಳಿ, ಅಲ್ಲಿಂದ ಬರೋಕ್ಕೆ ಜನ ಆಗಲ್ಲ, ಅಲ್ಲೇ ಒಂದು ನಕ್ಸಲ್ ಏರಿಯಾದಲ್ಲೇ ಒಂದು ಘಟಕವನ್ನು ಆರಂಭ ಮಾಡೋಣ ಅಂತ ಹೇಳಿ ಆ ನಕ್ಸಲ್ ಪೀಡಿತ ಸವನಾಳ್ ಪ್ರದೇಶದಲ್ಲಿ ತೊಗೊಂಡೋಗಿ ಒಂದು ಘಟಕವನ್ನು ಆರಂಭ ಮಾಡಿದ್ರು ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು. ಲೆಕ್ಕಾಕೊಳ್ಳಿ, ಅಂದರೆ ಅವ್ರ ಕನಸು ಹೇಗಿತ್ತು, ಅವ್ರ ಯೋಚನೆಗಳು ಹೇಗಿತ್ತು ಅನ್ನೋದನ್ನು. ಯಾರು ನೊಂದಿದ್ದಾರೆ ಅವರಿಗೆ ಸಹಾಯ ಮಾಡಬೇಕು, ಯಾರಿಗೆ ತೊಂದರೆ ಇದೆ ಅವರು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಅವರಿಗೆ. ಸೊ ಇಲ್ಲಿ ಏನಾಗಿ ಶುರುವಾಯಿತು ಅಂತ ಹೇಳಿದ್ರೆ, ಒಂದು ಘಟಕ ಮಾಡಿದ ಉಪ್ಪಿನಕಾಯಿಗೂ ಇನ್ನೊಂದು ಘಟಕದ ಮೆಂಬರ್ಸ್ ಮಾಡೋ ಉಪ್ಪಿನಕಾಯಿ ಘಟಕ ಕ್ವಾಲಿಟಿಗೂ, ಒಂದು ಘಟಕ ಮಾಡಿದ ಅಗರಬತ್ತಿಗೂ ಇನ್ನೊಂದು ಘಟಕದ ಮೆಂಬರ್ಸ್ಗಳು ಮಾಡಿದ ಅಗರಬತ್ತಿಗೂ ಕ್ವಾಲಿಟಿಯಲ್ಲಿ ವ್ಯತ್ಯಾಸ ಬರೋದು. ಅದರಲ್ಲಿ ಕನ್ಸಿಸ್ಟೆನ್ಸಿ ಇರ್ತಾ ಇರಲಿಲ್ಲ. ಕ್ವಾಲಿಟಿ ಮ್ಯಾನೇಜ್ಮೆಂಟು ಯಾರು ಹೋಗಿ ನೋಡಬೇಕು. ಇಲ್ಲಿಂದ ಒಂದು 50-60 ಯೂನಿಟ್ಗಳಿಗೆ ಒಂದು ತಿಂಗಳಲ್ಲಿ ಒಂದು ಸಲ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರು ಕಷ್ಟ. ಹಾಗಾಗಿ ಆ ಪ್ರೊಡಕ್ಷನ್ಸು ಅಲ್ಲೆಲ್ಲ ಮಿಸ್ಮ್ಯಾಚ್ ಆಗೋದು, ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದರಲ್ಲಿ ಲಾಭ ಬರೋದಕ್ಕೆ ನಷ್ಟ ಶುರುವಾಯಿತು. ಬೇರೆ ಕಾರಣಗಳಿಂದ ನಷ್ಟಗಳಾಗ್ತಾಯಿತ್ತು. ಪ್ರತಿ ವರ್ಷ 2-3 ಅಥವಾ 4 ಕೋಟಿಯಷ್ಟು ನಷ್ಟ ಆಗೋದು. ಸೊ ಆದರೆ ಪೂಜ್ಯರಿಗೆ ಏನಂದರೆ, ಇಷ್ಟು ದೊಡ್ಡ ಸಂಸ್ಥೆ ನಡೀತಾ ಇದೆ, 400-500 ಜನ ಕೆಲಸಗಾರಿದ್ದಾರೆ, ನಡ್ಸ್ಕೊಂಡು ಹೋಗೋಣ, ಯಾಕೆ ಅದನ್ನು 4-5 ಕೋಟಿ ಲಾಭಕ್ಕೋಸ್ಕರ ಯಾಕೆ ಅದನ್ನು ಮುಚ್ಚಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಹಾಗೇ ನಡೆಸ್ಕೊಂಡು ಬರ್ತಾಯಿದ್ರು. ನಾನು 2019ರಲ್ಲಿ ನಮ್ಮ ಸಿಂಡಿಕೇಟ್ ಬ್ಯಾಂಕ್ನಿಂದ ನಿವೃತ್ತಿ ಪಡ್ಕೊಂಡು ನ್ಯಾಷನಲ್ ಡೈರೆಕ್ಟರ್ ಆದಮೇಲೆ, ನಾನು ರಿಟೈರ್ ಆದಮೇಲೆ ಪೂಜ್ಯರ ಹತ್ರ ಬಂದು ನಿಮ್ಮ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದೆ. ಆಗ ಸೀರೆಯನ್ನು ಕೊಟ್ಟರು. ಸೀರೆಯನ್ನು ಕೊಟ್ಟ ಮೇಲೆ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಅಷ್ಟೊತ್ತಿಗೆ 2019, 2020, 2021 ಕರೋನಾ ಬಂತು. ಮತ್ತೆ ವ್ಯಾಪಾರ ಇಲ್ಲಿ ಡೌನ್ ಆಗಿತ್ತು. ವ್ಯಾಪಾರ ಭಾಳ ಸಮಸ್ಯೆ ಆಯಿತು. ದೊಡ್ಡ ಸವಾಲಾಯಿತು. ದೊಡ್ಡ ಸವಾಲು. ನಾವು ಇನ್ನೇನು ಅದನ್ನು ಸಿರಿಯನ್ನು ಮುಚ್ಚಲೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಡಿತು. ಆದರೆ ನೋಡಿ, ಮಂಜುನಾಥ ಸ್ವಾಮಿಯ ಏನೋ ಒಂದು ಆಶೀರ್ವಾದ ಇತ್ತು, ಅವನ ಮನಸ್ಸಿತ್ತು, ಪೂಜ್ಯರ ಒಂದು ಆಶೀರ್ವಾದ, ಅಮ್ಮನ ಆಶೀರ್ವಾದ. 2021-22ಕ್ಕೆ 1 ಕೋಟಿಯ ಪ್ರಾಫಿಟ್ ಬಂತು. ಹೇಗೆ ಕೋವಿಡ್ ಕಾಲಘಟ್ಟ ಮುಗಿದ ತಕ್ಷಣ ಪ್ರಾಫಿಟ್ ಹೇಗೆ ಬಂತು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಲೂಪ್ ಹೋಲ್ಗಳಿತ್ತು, ಎಲ್ಲಿ ಅದರಲ್ಲಿ ಲಾಸ್ ಆಗ್ತಾ ಇತ್ತು, ಯಾರದಕ್ಕೆ ಕಾರಣರಿದ್ದರು ಅಂಥವನ್ನೆಲ್ಲ ಸ್ವಲ್ಪ ಆ್ಯಕ್ಷನ್ ತೊಗೊಂಡು ನಾವು ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಂಡು ಎಲ್ಲೆಲ್ಲಿ ತೊಂದರೆಗಳಿದ್ದು ಆ ತೊಂದರೆಗಳಲ್ಲಿ ನಿವಾರಿಸಿದ್ದಕ್ಕೆ ಸುಮಾರು 1 ಕೋಟಿಯಷ್ಟು ಲಾಭ ಬಂತು. ಆ ಲಾಭ ನೋಡಿ ಪೂಜ್ಯರಿಗೆ ಭಾಳ ಖುಷಿಯಾಯಿತು, ಅಮ್ಮನಿಗೆ ಭಾಳ ಖುಷಿಯಾಯಿತು. ಅವ್ರದ್ದು ಬೇಕಾದಷ್ಟು ಸಮಸ್ಯೆಗಳಿದೆ. ನೀವು ಹೇಳಿದಾಗೆ 50-60 ಸಮಸ್ಯೆಗಳಿದೆ. ಯಾವುದೇ ಸಂಸ್ಥೆ ಲಾಸಲ್ಲಿರಲಿಲ್ಲ, ಇದು ಒಂದು ಸಂಸ್ಥೆ ಲಾಸಲ್ಲಿತ್ತು. ಅವ್ರಿಗೆ ಒಂದು ಯೋಚನೆ ಇತ್ತು, ಯಾಕಪ್ಪ ಇದು ಒಂದು ಸಂಸ್ಥೆ ಲಾಸಲ್ಲಿದೆ ಅಂತ. ಅಲ್ಲ ಸರ್, ನಾನು ಒಂದು ಮಧ್ಯಾಹ್ನ ಪ್ರಶ್ನೆ ಕೇಳ್ತೀನಿ. ನನಗೆ ಭಾಳ ಆಶ್ಚರ್ಯ ಆಗ್ತದೆ. ನೀವು ಹೇಳಿದ್ರಿ 3 to 4 crore ಲಾಸಲ್ಲಿತ್ತು, ಆಫ್ಟರ್ ಕೋವಿಡ್ 2021ನಲ್ಲಿ 1 crore ಪ್ರಾಫಿಟ್ ಆಯಿತು ಅಂತ. ಇದು ಹೆಂಗೆ ಸಾಧ್ಯ ಆಯಿತು ಅಂತ ಒಂದು ಹೇಳ್ತೀರಾ? ನಾನು ಹೇಳಿದಲ್ಲ, ಇಲ್ಲಿ ನಾವು ಬಂದು ಸ್ಟಡಿ ಮಾಡೋವಾಗ ನನಗೆ ಗೊತ್ತಾಯಿತು ಎಲ್ಲಿ ಏನು ಸಮಸ್ಯೆಗಳಾಗ್ತಾ ಇದೆ, ಯಾವ ರಾ ಮೆಟೀರಿಯಲ್ಸ್ ನಾವು ಎಲ್ಲಿ ತೊಗೊಳ್ತಾ ಇದ್ದೀವಿ, ಆ ರಾ ಮೆಟೀರಿಯಲ್ಸ್ ಕಾಸ್ಟ್ ಎಷ್ಟು, ಎಲ್ಲಿ ಅದನ್ನು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಅದಕ್ಕೆ ಏನು ಕಾಸ್ಟ್ ಆಗ್ತಾ ಇದೆ, ಅಲ್ಲಿ ಏನು ಮಿಸ್ಟೇಕ್ ಆಗ್ತಾ ಇದೆ, ಅಲ್ಲಿ ಎಲ್ಲಿ ಪೋಲ್ ಆಗ್ತಾ ಇದೆ, ಅಲ್ಲಿ ಕೆಲವೊಂದು ಸೋರಿಕೆಗಳಿತ್ತು. ಆ ಸೋರಿಕೆಗಳನ್ನೆಲ್ಲ ನಿಲ್ಲಿಸಿದ್ದೇ ಪ್ರಾಫಿಟ್ ಬಂತು. ಅಷ್ಟಕ್ಕೆ ನಿಮಗೆ ಪ್ರಾಫಿಟ್ ಟರ್ನ್ ಆಯಿತು. ಆವಾಗ ಅವರು ಹಾಗೇನೆ ಪೂಜ್ಯರು ಮಾತಾಡುವಾಗ, ಅಮ್ಮನವ್ರು ಮಾತಾಡುವಾಗ, ಈ ಸಂಸ್ಥೆ ಲಾಭಕ್ಕೆ ಬಂತಲ್ಲ ಅನ್ನೋ ಖುಷಿಗೆ ಇದನ್ನ ಇನ್ನೂ ಲಾಭಕ್ಕೆ ತೊಗೊಂಡೋಗ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರು. ನಾವು ಸುಮ್ಮನೆ ಹೀಗೆ ಹೇಳೋವಾಗ ಮಾತಾಡ್ತೀವಲ್ಲ, ಪೂಜ್ಯರ ಮೇಲೆ ವಿಶ್ವಾಸ ಇಟ್ಕೊಂಡು ಒಂದು ಹೇಳಿದೆ, ಪೂಜ್ಯರೇ ಒಂದು 50-60 ಕಡೆ ಸೆಂಟರ್ಸಲ್ಲಿ ಬೇರೆ ಕಡೆ ಎಲ್ಲ ನಡೀತಾ ಇದೆ ಪ್ರೊಡಕ್ಷನ್ನು, ಅದು ನೋಡ್ಕೊಳ್ಳೋಕೆ ಕಷ್ಟ, ಅಲ್ಲಿ ಮಾನಿಟ್ರಿಂಗು ಭಾಳ ಸಮಸ್ಯೆ ಆಗ್ತಾಯಿದೆ, ಅಲ್ಲಿ ಪ್ರೊಡಕ್ಷನ್ ಕ್ವಾಲಿಟಿ ನೋಡ್ಕೊಳ್ಳೋಕೆ ಕಷ್ಟ ಆಗ್ತಾಯಿದೆ. ಇದೆಲ್ಲ ಸುಮ್ಮನೆ ಒಂದು ಸೂರ್ಯಡಿ ಬಂದರೆ, ಒಂದು ರೂಫಲ್ಲಿ ಬಂದರೆ, ಎಲ್ಲ ಪ್ರೊಡಕ್ಷನ್ಸು ಒಂದೇ ಕಡೆ ಇದ್ದರೆ ನೋಡ್ಕೊಳ್ಳೋಕ್ಕೂ ಈಸಿ, ಮಾನಿಟ್ರಿಂಗು ಭಾಳ ಸುಲಭ ಆಗುತ್ತೆ, ಆಮೇಲೆ ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೆ ನಮ್ಗೆ ಈಸಿ ಆಗುತ್ತೆ, ನಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡಿಸ್ಕೋಬೋದು
ಅದನ್ನು ಎಲ್ಲಿ ತಪ್ಪಿದೆ ಅನ್ನೋದನ್ನು ಇಮ್ಮಿಡಿಯೇಟ್ ಕರೆಕ್ಷನ್ ಮಾಡ್ಕೊಳ್ಳೋದು ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವಾಗ ಆಯಿತು ಒಂದು ಜಾಗ ನೋಡಿ ಅಂದರು. ಈ 7 ಎಕರೆ ಜಾಗ ದೇವದ ಬಲದಿಂದ ಒಂದು ಸಿಕ್ತು, ಒಬ್ಬರು ಕೊಟ್ಟರು ಇಲ್ಲಿಗೆ ಇದನ್ನು ಪೂಜ್ಯರಿಗೆ. ಈ 7 ಎಕರೆ ಜಾಗದಲ್ಲಿ 2023ರಲ್ಲಿ ಮಾರ್ಚಲ್ಲಿ ರಿಜಿಸ್ಟರ್ ಆಯಿತು. ರಿಜಿಸ್ಟರ್ ಆಗಿದ ತಕ್ಷಣ ವರ್ಕ್ ಕಮೆನ್ಸ್ ಮಾಡಿದ್ವಿ. ಮಾರ್ಚ್ 23 ಕೆಲಸ ಶುರು ಮಾಡಿದ್ದು ಗುದ್ಲಿ ಪೂಜೆ, ಪೂಜ್ಯರ ಮತ್ತು ಅಮ್ಮನವರ ದಿವ್ಯ ಹಸ್ತದಲ್ಲಿ ಇದಕ್ಕೆ ಪೂಜೆ ಮಾಡಿ ಅದಕ್ಕೊಂದು ಆರಂಭ ಆಯಿತು. ಆರ್ಕಿಟೆಕ್ಟ್ ಬೆಂಗಳೂರಿನವರು, ಕಂಟ್ರಾಕ್ಟ್ರು ಇಲ್ಲೇ ಉಜಿರೆಯವರೇ ಕಾಂಟ್ರಾಕ್ಟ್ ತೊಗೊಂಡ್ರು. ಭಾಳ ಪ್ರಾಮಾಣಿಕವಾದಂತಹ ಕೆಲಸವನ್ನು ಇಬ್ಬರು ಮಾಡಿದ್ದಾರೆ. ಇಂಥ ಬ್ಯೂಟಿಫುಲ್ ಕ್ಯಾಂಪಸ್ ಇದು 1.5 ಲಕ್ಷ ಸ್ಕ್ವೇರ್ ಫೀಟ್ ಇದೆ. 1.5 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇದು ಟೋಟಲ್ಲು. ನೀವು ಎಂಟ್ರಿ ನೋಡಿದ್ರೆ ಆ ಎಂಟ್ರಿ ದೊಡ್ಡ ಗೇಟಿಂದ ಅಲ್ಲೊಂದು ATM ಫೆಸಿಲಿಟಿ, ಕೆನರಾ ಬ್ಯಾಂಕ್ನವ್ರು ನಮಗೆ ಉಚಿತವಾಗಿ ಒಂದು ATM ಕೊಟ್ಟಿದ್ದಾರೆ. ಅಲ್ಲೇ ಒಂದು ಶಾಪ್ ಇದೆ. ಅಲ್ಲಿ ಹೋಗೋ ಬಂದವ್ರಿಗೆಲ್ಲ ವ್ಯಾಪಾರ ಮಾಡಬೇಕು ಅಂತ ಹೇಳಿದ್ರೆ ಸಿರಿ ಉತ್ಪನ್ನ ತೊಗೊಳೋದಕ್ಕೆ ಒಂದು ಶಾಪ್ ಮಾಡಿದ್ದೀವಿ. ಅದರ ಪಕ್ಕದಲ್ಲಿ ಒಂದು ಕ್ಯಾಂಟೀನ್ ಮಾಡಿದ್ದೀವಿ. ಅಲ್ಲಿಂದ ಮುಂದಕ್ಕೆ ಬಂದರೆ ನನ್ನ ಕ್ವಾರ್ಟರ್ಸ್ ಇದೆ, MD ಅವರಿಗೆ ಅಂತ ಒಂದು ಕ್ವಾರ್ಟರ್ಸ್ ಮಾಡಿದ್ದಾರೆ. ಅದ್ರ ಮೇಲೆ ಒಂದು VVIP 4 ಗೆಸ್ಟ್ ರೂಮ್ಸ್ ಮಾಡಿದ್ದಾರೆ, ದೊಡ್ಡ ವ್ಯಕ್ತಿಗಳು ಬಂದು ಉಳ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ A ಬ್ಲಾಕ್ ಅಂತ ನಾವೇನು ಕೂತಿದ್ದೀವಿ ಈಗ, ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕು ಇದೆ. ಇದರಲ್ಲಿ ಟೆಕ್ಸ್ಟೈಲ್ ಇದೆ ಕೆಳಗಡೆ. ಮೆಜನೈನ್ ಫ್ಲೋರಲ್ಲಿ ಟೆಕ್ಸ್ಟೈಲ್ ಮತ್ತು ಗ್ರೌಂಡ್ ಫ್ಲೋರಲ್ಲಿ ಟೆಕ್ಸ್ಟೈಲ್ ಇದೆ. ಫಸ್ಟ್ ಫ್ಲೋರಿಗೆ ಬಂದರೆ ನಮ್ಮ ಆಫೀಸ್ ಇದೆ, ಕಂಪ್ಲೀಟ್ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಇದೆ. ಅಲ್ಲೇ ಪಕ್ಕದಲ್ಲಿ ಉಪ್ಪಿನಕಾಯಿ ಘಟಕ ಇದೆ. ಅದ್ರ ಜೊತೆಗೆ ನಮ್ಮ ಎಲ್ಲ ಡೈರೆಕ್ಟರ್ಗಳು, GMಗಳು ಕೂತ್ಕೊಳ್ತಕ್ಕಂಥ ಕ್ಯಾಬಿನ್ಗಳು ಅದೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಈ ರೀತಿ ಇದು ಮಾಡಿ ಮೇಲೆ 2nd ಫ್ಲೋರಲ್ಲಿ ನಮಗೆ ಒಂದು ಕ್ಯಾಂಟೀನ್, ಸುಸಜ್ಜಿತವಾದಂತಹ ಒಳ್ಳೆ ಶುಚಿಯಾದ ಊಟ ಕೊಡ್ತಕ್ಕಂಥ ಒಂದು ಕ್ಯಾಂಟೀನ್ ವ್ಯವಸ್ಥೆ ಮಾಡಿದ್ದೀವಿ. ಮಧ್ಯಾಹ್ನ ಬಿಸಿ ಬಿಸಿ ಊಟ, ಸಬ್ಸಿಡೈಸ್ಡ್ ಊಟ ಕೊಡ್ತೀವಿ ಅವರಿಗೆ. ನಮ್ಮ ಎಲ್ಲ ಸ್ಟಾಫ್ಗೆ 400 ಜನಕ್ಕೂ ಒಂದು ಬಿಸಿಯಾದ ಊಟ ಮಧ್ಯಾಹ್ನ ಅವ್ರು ಊಟ ಮಾಡಬೇಕು. ಇಲ್ಲದವ್ರು ಬೆಳಿಗ್ಗೆ ಹೊತ್ತು ಬುತ್ತಿ ತರೋರು, ಆ ಪಾಪ ಹೆಣ್ಮಕ್ಳು ಬೆಳಗ್ಗೆ 7 ಗಂಟೆಗೆ ಹೊರಟು ಅವ್ರು ಅಡುಗೆ ಮಾಡಿಕೊಂಡು ಅದು ತಣ್ಣಗಾಗಿರುತ್ತೆ ಬರೋದು. ಆ ತಣ್ಣಗಿರೋ ಊಟ ಮಾಡೋ ಬದಲು ಬಿಸಿ ಬಿಸಿ ಊಟ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಸಬ್ಸಿಡೈಸ್ಡ್ ಊಟ ಅವರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಸಂಸ್ಥೆ ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಅವ್ರಿಗೊಂದು ಸಬ್ಸಿಡೈಸ್ಡ್ ಊಟ ಕೊಡ್ತಾಯಿದ್ದೀವಿ. ಆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಹಾಸ್ಟೆಲ್ ಇದೆ, 100 ಜನ ಹೆಣ್ಣುಮಕ್ಕಳು ಉಳ್ಕೊಳ್ಳೋಂತಹ ನಮ್ಮ ರೂಡ್ ಸೆಟ್ಟಲ್ಲಿ ಯಾವ ರೀತಿ ಉಳ್ಕೊಳ್ಳೋ ವ್ಯವಸ್ಥೆಗೆ ಹೇಗೆ ನಾವು ವ್ಯವಸ್ಥೆ ಮಾಡಿದ್ದೀವಿ, ಅದೇ ಲೈನ್ಸಲ್ಲಿ ಇಲ್ಲಿ ಒಂದು ಹಾಸ್ಟೆಲ್ ಫೆಸಿಲಿಟಿ ಮಾಡಿದ್ದೀವಿ. ಹಾಸ್ಟೆಲಲ್ಲಿ ಉಳ್ಕೋಬೋದು ಅವರಿಗೆ ಒಂದು ಸಣ್ಣ ಜಿಮ್ ಮಾಡಿಕೊಟ್ಟಿದ್ದೀವಿ. ಆ ಜಿಮ್ಮು ಕೂಡ ಅವರು ಉಪಯೋಗ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಬಂದು ಹೋಗ್ತಕ್ಕಂಥ ಸಿಬ್ಬಂದಿಗಳಿಗೆ ಬಸ್ಸಿನ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಪೂಜ್ಯರು. 2 ಬಸ್ ಕೊಟ್ಟಿದ್ದಾರೆ. ಆ 2 ಬಸ್ಸಲ್ಲಿ ಬೆಳಗ್ಗೆ ಹೋಗಿ ಅವ್ರನ್ನೆಲ್ಲ ಕಡೆ ಕರ್ಕೊಬರ್ತಾರೆ, ಮತ್ತು ಸಾಯಂಕಾಲ ವಾಪಸ್ 5:30 ಆದಮೇಲೆ ಅವ್ರನ್ನ ಬಿಟ್ಟು ವಾಪಸ್ ಬರುತ್ತದು. ಸೊ ಆ ಬಸ್ಸಿನ ಫೆಸಿಲಿಟಿ ಮಾಡಿದ್ದೀವಿ. ಕ್ರಚ್ ಇದೆ, ಒಂದು ಶಿಶುವಿಹಾರ ಮಾಡಿದ್ದೀವಿ. ಕೆಲವು ತಾಯಂದರು ಸಣ್ಣ ಮಕ್ಕಳನ್ನ ಕರ್ಕೊಬರ್ತಾರೆ, 1 ರಿಂದ 5 ವರ್ಷದ ಮಕ್ಕಳು, ಮನೇಲಿ ಇರೋಕ್ಕಾಗಲ್ಲ, ಮನೇಲಿ ನೋಡ್ಕೊಳ್ಳೋರಿಲ್ಲ, ಮನೇಲಿದ್ದರೆ ಕೆಲಸ ಬರೋಕ್ಕಾಗಲ್ಲ. ಹಾಗಾಗಿ ಅದನ್ನೂ ಯೋಚನೆ ಮಾಡಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಮತ್ತು ಮಾತೋಶ್ರೀಯಮ್ಮನವರು ಒಂದು ಶಿಶುವಿಹಾರವನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬ ಸೂಪರ್ವೈಸರ್ ಇದ್ದಾರೆ. ಆ ಸೂಪರ್ವೈಸರು ಆ ಮಕ್ಕಳನ್ನ ನೋಡ್ಕೊಳ್ತಾರೆ. ಅವ್ರ ಮಕ್ಕಳಿಗೆ ಬೇಕಾದಂಥ ಆಹಾರವನ್ನು ಕೂಡ ನಾವೇ ಕೊಡ್ತೀವಿ. ಸೊ ಬೆಳಗ್ಗೆ ಬರೋವಾಗ ಮಕ್ಕಳನ್ನ ಕರ್ಕೊಬರ್ತಾರೆ, ಅಲ್ಲಿ ಬಿಟ್ಬಿಡ್ತಾರೆ. ಹೋಗೋವಾಗ ಸಾಯಂಕಾಲ ಮಕ್ಕಳನ್ನ ಕರ್ಕೊಂಡೋಗ್ತಾರೆ. ಅವ್ರಿಗೆ ಸೇಫ್, ಅವ್ರಿಗೊಂದು ಸಮಾಧಾನ ಇರುತ್ತೆ, ನನ್ನ ಮಗು ಸೇಫ್ ಆಗಿದೆ ಅನ್ನೋ ಒಂದು ಸಮಾಧಾನದಲ್ಲಿ ಇಲ್ಲಿ ಕೆಲಸ ಮಾಡೋಕ್ಕಾಗತ್ತೆ ಅವರಿಗೆ. ಸೊ ಇಷ್ಟು ಇಲ್ಲಿ ಸುಮಾರು ನೀವು ಒಂದು 4 ರೌಂಡ್ ಹೊಡೆದ್ರೆ ನಿಮ್ಮ ಬೆಳಗಿನ ವಾಕಿಂಗ್ ಮುಗಿದೋಗುತ್ತೆ. ಒಂದು ಗಂಟೆ ಬೇಕು. ನನಗೆ ಯಾವತ್ತಾದ್ರು ಬೆಳಿಗ್ಗೆ ವಾಕಿಂಗ್ ಸ್ಕಿಪ್ ಆದರೆ 1 ರೌಂಡ್ ಎಲ್ಲ ಯೂನಿಟ್ಗೆ ಹೋಗಿ ಬಂದರೆ ನಂದು ಮಾರ್ನಿಂಗ್ ವಾಕಿಂಗ್ ಮುಗಿದೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಪರಿಸರ ಇದೆ. ಭಾಳ ಊರಿನ ಹೊರಗಿದ್ರೂ ಕೂಡ ಊರಿನ ಒಳಗಿದ್ಕೊಂಡೇ ಇದರ ಹಾಗೆ ಫೀಲಿಂಗ್ ಬರುತ್ತೆ. ಇದರ ಇಂಟೀರಿಯರ್ಸ್ಗಳಾಗ್ಬೋದು, ಇದರ ಒಂದೇನು ಬಿಲ್ಡಿಂಗ್ ಕಟ್ಟಿದಾರಲ್ಲ, ಆ ಬೆಂಗಳೂರಿನ ಆರ್ಕಿಟೆಕ್ಟು ಬೆಂಗಳೂರಿನ ಟೇಸ್ಟ್ಗಿಂತ ಚೆನ್ನಾಗಿ ಕಟ್ಬಿಟ್ಟಿದ್ದಾರೆ ಅಂತ ಹೇಳಕ್ಕೆ ಖುಷಿ ಆಗುತ್ತೆ ನನಗೆ. ಇದು ನೋಡೋದಕ್ಕೆ ಒಂದು ಭವ್ಯವಾದ, ಒಂದು ಅತಿ ಸುಂದರವಾದ ಮಲ್ಟಿನ್ಯಾಷನಲ್ ಕಂಪನಿ ಥರ ಕಾಣುತ್ತೆ. ಪೂಜ್ಯರ ಮತ್ತು ಅಮ್ಮನವ್ರ ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸೆಲ್ಫ್ ಹೆಲ್ಪ್ ಗ್ರೂಪ್ ಹೆಣ್ಮಕ್ಕಳು ಒಂದು ಗೌರವದಿಂದ ಕೆಲಸ ಮಾಡಬೇಕು, ಆ ಒಂದು ಧನ್ಯತಾ ಭಾವನದಲ್ಲಿ ಕೆಲಸ ಮಾಡಬೇಕು, ಒಂದು ಹುರುಪಲ್ಲಿ ಕೆಲಸ ಮಾಡಬೇಕು, ಆ ಒಂದು ಫೀಲ್ ಬರಬೇಕು. ನಾನು ಒಂದು ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ಸಿರಿ ಅಂದರೆ ಒಂದು ಆ ಫೀಲಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದಾರೆ. ಅದು ಆ ರೀತಿಯ ಫೆಸಿಲಿಟಿಗಳು ಕೊಟ್ಟಿದ್ದೀವಿ ಅವರಿಗೆ. ಎಲ್ಲ ಕಂಫರ್ಟ್ ಝೋನ್ ಕೊಟ್ಟಿದ್ದೀವಿ ಅವರಿಗೆ. ಪ್ರಾವಿಡೆಂಟ್ ಫಂಡ್ ಇದೆ ಅವರಿಗೆ, ಗ್ರ್ಯಾಚ್ಯುಟಿ ಇದೆ, ಆಮೇಲೆ ಅವರಿಗೆ ESI ಫೆಸಿಲಿಟಿ ಇದೆ ಅವರಿಗೆ, ಸೋಷಿಯಲ್ ಸೆಕ್ಯೂರಿಟಿ ಇನ್ಶೂರೆನ್ಸ್ ಇದೆ ಅವರಿಗೆ. ಸೊ ಬೋನಸ್ 2 ವರ್ಷಕ್ಕೆ 2 ಸಲ ಬೋನಸ್ ಕೊಡ್ತೀವಿ ಅವರಿಗೆ. ಅವರಿಗೆ ಪ್ರತಿ ತಿಂಗಳು ಅವರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಸಿರಿ ಕ್ಲಬ್ ಅಂತ ಮಾಡ್ಕೊಂಡಿದ್ದಾರೆ. ಆ ಸಿರಿ ಕ್ಲಬ್ಬಲ್ಲಿ ಅವರೇ ಅಧ್ಯಕ್ಷರು, ಅವರೇ ಸೆಕ್ರೆಟರಿ, ಅವರೇ. ಸೊ ಅವ್ರಿಗೊಂದು ಲೀಡರ್ಶಿಪ್ ಕ್ವಾಲಿಟಿ ಬರಬೇಕು ಅಂತ ಹೇಳಿ ಪ್ರತಿ ತಿಂಗಳು ಒಂದೊಂದು ಪ್ರೋಗ್ರಾಮ್ ಮಾಡಿಸ್ತಾರೆ ಅವರೇನೆ. ಪ್ರತಿ ವರ್ಷ ಸಿರಿ ಹಬ್ಬ ಅಂತ ಮಾಡ್ತಾರೆ. ಅದರಲ್ಲಿ ಸ್ಪೋರ್ಟ್ಸು ಮತ್ತು ಕಲ್ಚರಲ್ ಇವೆಂಟ್ಸ್ ಮಾಡ್ತಾರೆ. 1 ಫುಲ್ ಡೇ ಫುಲ್ಲು ಭಾಳ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟು ಅವರಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ನೋಡೋದಕ್ಕೆ ನಮಗೊಂದು ಅವಕಾಶ ಸಿಗುತ್ತೆ.
ಅಷ್ಟು ಟ್ಯಾಲೆಂಟು, ಅದರ ಅವಕಾಶ ಇರಲ್ಲ ಅಷ್ಟೇ ಅವರಿಗೆ. ಹಾಡ್ತಾರೆ, ಕೆಲವು ಜನ ಡ್ಯಾನ್ಸ್ ಮಾಡ್ತಾರೆ, ಕೆಲವು ಜನ ಮಾನ ಆ್ಯಕ್ಟ್ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ. ಆ ಒಂದು ಟ್ಯಾಲೆಂಟ್ ನೋಡಿದ್ರೆ ಇದೇನಾ ಈ ಟೈಲರೇನ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾಳೆ, ಈ ಟೈಲರೇನ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಆ ಭಾವನೆ ಬರುತ್ತೆ. ಆ ಲೀಡರ್ಶಿಪ್ ಕ್ವಾಲಿಟೀಸ್ ಬರಬೇಕು ಅನ್ನೋಕ್ಕೋಸ್ಕರ ಪ್ರತಿ ತಿಂಗಳು ಯಾವುದಾದ್ರು ಒಂದು ಕಾರ್ಯಕ್ರಮಗಳನ್ನು ಮಾಡಿಸ್ತೀವಿ, ಎಕ್ಸ್ಕರ್ಷನ್ ಕರ್ಕೊಂಡು ಹೋಗ್ತೀವಿ. ಹೀಗೆ ಅವರ ಒಂದು ಸರ್ವತೋಮುಖ ಬೆಳವಣಿಗೆಗೋಸ್ಕರ ಏನೆಲ್ಲ ಮಾಡಬೇಕೋ ಅದಕ್ಕೆಲ್ಲ ಪೂಜ್ಯರು ಮತ್ತು ಮಾತಾಶ್ರಮನವರು ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿ ವರ್ಷ ಅವ್ರಿಗೆ ಒಂದು HR ರಿಲೇಟೆಡ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಇರುತ್ತೆ. ಅವರ ಒಂದು ಸೆಲ್ಫ್ ಮೋಟಿವೇಶನ್ ಇರ್ಬೋದು, ಲೀಡರ್ಶಿಪ್ ಬಗ್ಗೆ ಇರ್ಬೋದು, ಅವ್ರಿಗೊಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಬಗ್ಗೆ ಇರ್ಬೋದು. ಈ ಥರ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಂದೊಂದು ದಿವಸದ ತರಬೇತಿ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರಿಗೆ ಒಂದು ದಿವಸ ಫ್ರೆಶ್ ಆಗಿ ಹೊರಗಡೆ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಅವರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಕ್ಕೆ. ಆಮೇಲೆ ಪ್ರತಿ ವರ್ಷ ಅವ್ರಿಗೆ ಇನ್ಕ್ರಿಮೆಂಟ್ ಕೊಡೋದಾಗಲಿ, ಅವರ ಪ್ರಮೋಷನ್ಸ್ 3 ವರ್ಷಕ್ಕೊಂದ್ಸಲ ಕೊಡೋದಾಗಲಿ, ಹೀಗೆಲ್ಲವನ್ನ ಒಂದು ರೀತಿ ಸ್ಟ್ರೀಮ್ಲೈನ್ ಮಾಡಿ ಒಂದು ಪಕ್ಕಾ ಒಂದು ಮಾಡ್ರನ್ ಯಾವುದು ಕಲ್ಚರ್ ಇರತಕ್ಕಂತಹ ಎಲ್ಲ ಫೆಸಿಲಿಟಿಗಳನ್ನು ಇರ್ತಕ್ಕಂತಹ ಒಂದು IT-BT ಕಂಪ್ನಿಗೆ ಗಿಂತ ಜಾಸ್ತಿ IT-BT ಕಂಪ್ನಿ ಸಮ ಅಂತ ಹೇಳಲ್ಲ ನಾನು, ಅದಕ್ಕಿಂತ ಒಂದು ಕೈ ಜಾಸ್ತಿ ಫೆಸಿಲಿಟಿಯನ್ನು ಬೆಳ್ತಂಗಡಿ ಅಂತ ಸಣ್ಣ ಊರಲ್ಲಿ ಪೂಜ್ಯರು ಮಾತ್ರ ಕೊಡೋಕ್ಕಾಗತ್ತೆ, ಮಾತಾಶ್ರಮನವರು ಮಾತ್ರ ಕೊಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಅಂತ ಅವರಿಗೆ ಒಂದು 100 ಸಲಾಮ್ ಅಂತಲೇ ಹೇಳಬೇಕು. ನಾನು ಬೇರೆ ಏನು ಹೇಳಕ್ಕೆ ಬರಲ್ಲ ನನಗೆ. ಇದು ಈ ಸಿರಿ ಬೆಳೆದು ಬಂದಂತಹ ದಾರಿ. ಇವತ್ತು ನೀವು ಎಂಟ್ರಾದರೂ ನೋಡಬೇಕು, ದೊಡ್ಡ ಒಂದು ವಾತಾವರಣ ನಿಮಗೆ ಒಂದು ಆ್ಯಕ್ಚುಲಿ ನಾನು ಎಂಟ್ರನ್ಸ್ ಬಂದಾಗ ನನಗೆ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ ನೆನಪಾಯಿತು. ಅದು ಕೂಡ ಬಹಳ ಅದ್ಭುತವಾಗಿದೆ. ಇವನ್ ಮಂಗಳೂರಿನ ಮುಡಿಪಲ್ಲಿ ಕೂಡ ಅಷ್ಟೇ ಅದ್ಭುತವಾಗಿದೆ. ಇದು ಅದಕ್ಕೂ ಇನ್ನು ಕಡಿಮೆ ಇಲ್ಲ ಅಂತ ಅನ್ನಿಸ್ತು ನಂಗೆ, ಅಷ್ಟು ಚೆನ್ನಾಗಿದೆ. ನಾನು ಹೇಳೋದು ಮಂಗಳೂರಾದ ಸಿಟಿ ಆಯಿತು, ಮೈಸೂರಾದ ಸಿಟಿ ಆಯಿತು, ಬೆಳ್ತಂಗಡಿಯಲ್ಲಿ ಇದು ಸುಮಾರು ಒಂದು 100 ಕೋಟಿಯ ಪ್ರಾಜೆಕ್ಟ್ ಸರ್. ಹೌದೌದು, 100 ಕೋಟಿಯ ಪ್ರಾಜೆಕ್ಟ್, 65 ಕೋಟಿ ಬರೀ ಬಿಲ್ಡಿಂಗ್ ಖರ್ಚು ಮಾಡಿದ್ದಾರೆ ಪೂಜ್ಯರು, ಒಂದು 35 ಕೋಟಿ ಮಿಷನರೀಸ್ ಖರ್ಚು ಮಾಡಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಮಿಷನರಿಗಳು ಅತ್ಯಾಧುನಿಕವಾದಂಥ ಮಿಷನರಿಗಳು. ನಮ್ಮದು ಚಿಕ್ಕಿ ಪ್ರೊಡಕ್ಷನ್ ಇರ್ಬೋದು, ಆಯಿಲ್ ಪ್ರೊಡಕ್ಷನ್ ಇರ್ಬೋದು, ಸೇವರೀಸ್ ಇರ್ಬೋದು, ಪುಷ್ಟಿ ಇವೆಲ್ಲ ಇದೆಲ್ಲ ಅದೆಲ್ಲ ಅದ್ಭುತವಾದಂಥ ಮಿಷನ್ಗಳಲ್ಲಿ ನಮಗೆ ಹೊರಗಡೆ ಬರ್ತಾ ಇದೆ. ಅದು ನೋಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಜನ ವಿಸಿಟರ್ಸ್ ಇವಾಗ ಪ್ರತಿ ವಾರದಲ್ಲಿ ಕನಿಷ್ಠ 3-4 ವಿಸಿಟರ್ಸ್ ಟೀಮ್ ಇರುತ್ತೆ. ಸ್ಕೂಲ್ಗಳು, ಕಾಲೇಜುಗಳು, ಎಂಜಿನಿಯರಿಂಗ್ ಕಾಲೇಜಿಂದ ಇರ್ಬೋದು, ಮೆಡಿಕಲ್ ಕಾಲೇಜಿಂದ ಇರ್ಬೋದು, ನಿಮ್ಮ MBA ಮಾಡ್ತಕ್ಕಂಥ ಕಾಲೇಜಿನ ಸ್ಟೂಡೆಂಟ್ಸ್ಗಳಿರ್ಬೋದು, ಅವರೆಲ್ಲ ಬಂದು ವಿಸಿಟ್ ಮಾಡಿ ಒಂಥರ ದಿಗ್ಭ್ರಮೆ ತೋರಿಸ್ತಾ ಇದ್ದಾರೆ. ಏನು ಸರ್ ಇಷ್ಟು ಫೆಸಿಲಿಟಿ ಇದೆ ಅಂತ ಹೇಳ್ಬಿಟ್ಟು. ಎಂಜಿನಿಯರಿಂಗ್ ಕಾಲೇಜಿನ ಪ್ರೊಫೆಸರ್ಸ್ಗಳೆಲ್ಲ ಬಂದಿದ್ದರು, ಅವ್ರಿಗೆ ಆಶ್ಚರ್ಯ ಆಯಿತು, ಸರ್ ಎಂಥ ಒಂದು ಬ್ಯೂಟಿಫುಲ್ ಸ್ಟ್ರಕ್ಚರ್ ಇಲ್ಲಿದೆ, ಫೆಸಿಲಿಟೀಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂಥರ ಆಶ್ಚರ್ಯ ಆಗುತ್ತೆ. ಅದೇ ರೀತಿ ಗರ್ವನೂ ಆಗುತ್ತೆ, ಹೆಮ್ಮೆನೂ ಆಗುತ್ತೆ ಪೂಜ್ಯರ ಬಗ್ಗೆ. ಇಂಥ ಒಂದು ದೊಡ್ಡ ಒಂದು ಇಂಡಸ್ಟ್ರಿಯಲ್ ಪಾರ್ಕನ್ನು ಈ ಊರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಈ ಇಂಡಸ್ಟ್ರಿಯಲ್ ಪಾರ್ಕ್ ಬಂದಮೇಲೆ ಇದರ ಸುತ್ತಮುತ್ತ ಆಗಲೇ ಆಲ್ಮೋಸ್ಟ್ ರೇಟ್ಸು, ರಿಯಲ್ ಎಸ್ಟೇಟಿನ ಸೈಟ್ಗಳ ರೇಟ್ಗಳು ಆಲ್ಮೋಸ್ಟ್ ಡಬಲ್ ಆಗಿದೆ. ಹಾಗಾಗಿ ಒಂಥರ ಖುಷಿನೂ ಆಗ್ತಾ ಇದೆ. ಇಲ್ಲಿ ಒಂದು ಬೆಳವಣಿಗೆ ಆಟೋಮೆಟಿಕ್ ಆಗ್ತಾ ಇದೆ. ಅಂದರೆ ಈ ಸಂಸ್ಥೆಯ ಸುತ್ತಮುತ್ತಲಿನ ಗ್ರಾಮಗಳು ಕೂಡ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅನ್ನೋದಕ್ಕೆ ಅದು ಒಂದು ಉದಾಹರಣೆ ಇದೆ. ಅದೇ ರೀತಿ ನಿಮಗೆ ಕರೋನಾ ಟೈಮಲ್ಲಿ ಬಹಳ ಜನಕ್ಕೆ ಈ ಆಹಾರದ ಸಮಸ್ಯೆಗಳು ಶುರುವಾಯಿತು. ಎಲ್ಲರಿಗೂ ಒಂಥರ ನಂಬಿಕೆ ಬರೋಕ್ಕೆ ಶುರುವಾಯಿತು, ಆಹಾರ ಸರಿ ಇಲ್ಲದಿದ್ದರೆ ಹೆಲ್ತ್ ಸರಿ ಇರಲ್ಲ ಅಂತ. ಆವಾಗ ಈ ಮಿಲೆಟ್ಟು ಏನು ಸಿರಿಧಾನ್ಯಗಳು ಅಂತ ಏನಿತ್ತಲ್ಲ, ಆ ಸಿರಿಧಾನ್ಯಗಳ ಉಪಯೋಗದ ಬಗ್ಗೆ ಬಹಳ ಜನ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಆಗ ಪೂಜ್ಯರಿಗೆ ಇಮ್ಮಿಡಿಯೇಟಾಗಿ ಯೋಚನೆ ಬಂತು, ಯಾಕೆ ಒಂದು ಸಿರಿಧಾನ್ಯ ಪ್ರೊಸೆಸಿಂಗ್ ಸೆಂಟರ್ನ ಹಾಕಬಾರ್ದು ಅಂತ. ಇಮ್ಮಿಡಿಯೇಟಾಗಿ ಧಾರವಾಡದಲ್ಲಿ, ರಾಯಪುರದಲ್ಲಿ ಒಂದು ಸಿರಿ ಮಿಲೆಟ್ಗಳ ಒಂದು ಇದು ಫ್ಯಾಕ್ಟ್ರಿನೇ ಆರಂಭ ಮಾಡಿದ್ರು. ಅದರಲ್ಲಿ ಎಲ್ಲ ರೈತರಿಂದ ತಗೊಳ್ತಕ್ಕಂತಹ ಈ ಮಿಲೆಟ್ಗಳನ್ನು ತಗೊಬಂದು ಪ್ರೋಸೆಸ್ ಮಾಡಿ ಅದನ್ನು ಅರ್ಧ kg, 1 kg ಪ್ಯಾಕೆಟು, 35 kg, 50 kg ಪ್ಯಾಕೆಟ್ಗಳು ಮಾಡಿ ಅದನ್ನೆಲ್ಲ ಮಾರಾಟಕ್ಕೆ ಬಿಡ್ತಾ ಇದ್ದಾರೆ. ಅದರಲ್ಲಿ ವ್ಯಾಲ್ಯೂ ಆರ್ಡರ್ ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಹಿಟ್ಟು ಮಾಡೋದು, ಹಿಟ್ಟುಗಳಿರ್ಬೋದು, ಬೇರೆ ಬೇರೆ ಜೋಳದ ರೊಟ್ಟಿ ಹಿಟ್ಟು, ರಾಗಿ ಹಿಟ್ಟು ಇಂಥದ್ದೆಲ್ಲ ಮಾಡಿ ಅದನ್ನು ಕೊಡ್ತಾಯಿದ್ದೀವಿ. ಅದ್ರ ಜೊತೆಗೆ ಒಂದು ಬೇಕ್ರಿ ಮಾಡಿದ್ದೀವಿ. ಆ ಬೇಕ್ರಿ ಮಿಲೆಟ್ ಬೇಕ್ರಿಯಲ್ಲಿ ನೀವು ಮೈದಾ ಯೂಸ್ ಮಾಡ್ತಾರೆ. ಮೈದಾ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಮೈದಾದ ಭಾರಿ ಫೇಮಸ್, ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಇವತ್ತು ಮಿಲೆಟ್ಟು ಒಳ್ಳೆಯದು. ಈ ನಮ್ಮ ಬೇಕ್ರಿಯಲ್ಲಿ ಪೂಜ್ಯರ ಒಂದು ಆಸೆ ಏನಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಒಂದು ಒಳ್ಳೆಯ ಆರೋಗ್ಯವಾದಂತಹ ಒಂದು ಈ ಬೇಕ್ರಿ ಉತ್ಪನ್ನಗಳು ಕೊಡಬೇಕು ಅನ್ನೋ ಉದ್ದೇಶನ ಬೇಕ್ರಿ ಮಾಡಿದ್ರು. ಅದರಲ್ಲಿ ಇವತ್ತು ಬ್ರೆಡ್ ಇರ್ಬೋದು, ರಸ್ಕ್ ಇರ್ಬೋದು, ನಿಮ್ಮ ಬೇರೆ ಬೇರೆ ಪದಾರ್ಥಗಳನ್ನ, ಕುಕ್ಕೀಸ್ಗಳು ಭಾಳ ಫೇಮಸ್ ಆಗಿದೆ, ಮಿಲೆಟ್ ಕುಕ್ಕೀಸ್ಗಳು. ಅದೆಲ್ಲವನ್ನು ಮಾರಾಟ ಮಾಡಿ ಇವತ್ತು ಇಡೀ ರಾಜ್ಯದಾದ್ಯಂತ ಆ ಮಿಲೆಟ್ಟನ್ನು ಕೂಡ ಪ್ರಚಾರ ತಗೊಳಕ್ಕೆ ಕೊಡ್ತಾ ಇದ್ದೀವಿ. ಮೋದಿಯವರು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ ಅಂತ ಮಾಡಿದ್ರು. ಅದು ಕರೆಕ್ಟಾಗಿ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಇಲ್ಲಿ ಮಿಲೆಟ್ ಪ್ರೊಸೆಸಿಂಗ್ ಯೂನಿಟನ್ನು ಶುರು ಮಾಡಿ ಇವತ್ತು ಇಡೀ
ನಮ್ಮ ಕರ್ನಾಟಕದಲ್ಲಿ ಒಂದು ಮಿಲೆಟಿನ ಕ್ರಾಂತಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಕ್ರೆಡಿಟು ವೀರೇಂದ್ರ ಹೆಗ್ಡೆ ಅವ್ರಿಗೆ ತಲುಪಬೇಕು ಸರ್. ಅದು ಬಹಳ ಅದ್ಭುತ. ನಿಜ ಕೇಳಿದ್ರೆ ಒಂಥರ ರೋಮಾಂಚನ ಆಗುತ್ತೆ ಈ ಕಂಪನಿಯ ಯಶೋಗಾಥೆಯನ್ನು ಕೇಳಿದ್ರೆ. ಸಾಮಾನ್ಯವಾಗಿ ನಾವು ಅಂದ್ಕೊಳ್ತೀವಿ, ನಮಗೆ ಎಲ್ಲರೂ ಗೊತ್ತಿರುವಂಥದ್ದೇ. ಈಗ ಒಬ್ಬರು ಅಗರಬತ್ತಿ ಮಾಡುವಂಥದ್ದಾಗಿರ್ಬೋದು, ಈ ಹಿಂದೆ ಬೀಡಿ ಮಾಡ್ತಾ ಇದ್ರು, ಅದು ಬೇರೆ ವಿಷಯ. ಸೊ ಈ ರೀತಿಯಾಗಿ ಸೋಪ್ ತಯಾರಿಕೆ ಇರ್ಬೋದು, ಈ ಗುಡಿ ಕೈಗಾರಿಕೆಗಳು ಅಂತ ಏನು ಹೋಮ್ ಬೇಸ್ಡ್ ಪ್ರಾಡಕ್ಟನ್ನು ತಯಾರಿಸುವಂಥ ಪರಿಸರ ಯಾವ ರೀತಿ ಇರುತ್ತೆ, ಮತ್ತು ಅಲ್ಲಿ ಕೆಲಸ ಮಾಡೋರಿಗೆ ಏನೋ ಒಂದು ಮನಸ್ಸಿನ ಒಳಗೆ ಎಲ್ಲೋ ಒಂದು ಕಡೆ ಕೀಳರಿಮೆ ಇತ್ತು, ಅಯ್ಯೋ ನಾನು ಈ ಕೆಲಸ ಮಾಡ್ತಾ ಇದ್ನಲ್ಲ ಅನ್ನುವಂಥದ್ದು. ಬಟ್ ಅದು ಹಾಗಲ್ಲ ಅನ್ನೋದಕ್ಕೆ ಇಡೀ ದೇಶಕ್ಕೆ ಒಂದು ಮಾದರಿ ಅಂತ ಇದು. ಯಾವ ಕೆಲಸ ಕೂಡ ಕೀಳಲ್ಲ, ಬಟ್ ಅದರಲ್ಲಿ ಎಷ್ಟು ಕೂಡ ಸಂಪಾದನೆ ಮಾಡ್ಬೋದು, ಅದನ್ನೊಂದು ರಾಯಲ್ ಬ್ರ್ಯಾಂಡ್ ಆಗಿ ಡೆವಲಪ್ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಂತ ನಂಗೆ ಅನ್ಸುತ್ತೆ. ಸಿರಿಯ ಒಂದು ಎಕ್ಸಾಂಪಲ್ ನಾನು ಹೇಳುವಂಥದ್ದು. ಸಿರಿ ಎಕ್ಸಾಂಪಲ್ಲು ಇದು ಪ್ರೊಡಕ್ಷನ್ ಕಡೆ ಆಯಿತು. ಪ್ರೊಡಕ್ಷನ್ ಮಾಡಿದ್ರೆ ಮಾರಾಟ ಮಾಡಬೇಕಲ್ಲ ಸರ್. ನಾವು ಮಾರಾಟದಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ವಿ. ನಾನು ಅದನ್ನೇ ನಿಮಗೆ ಕೇಳಬೇಕು ಅಂತ ಇದ್ದೆ. ಈಗ ನೋಡಿ, ನೀವು ಆಫ್ಟರ್ ಕೋವಿಡ್ ಇದನ್ನು ಪ್ರಾಫಿಟ್ಗೆ ತಂದ್ರಿ, ಆಮೇಲೆ ಇಷ್ಟೊಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ, ಇಷ್ಟೊಂದು ದೊಡ್ಡ ಫೆಸಿಲಿಟೀಸನ್ನ ಕೊಟ್ಟು, ಅಫ್ಕೋರ್ಸ್ ಯಾವುದೇ ಒಬ್ಬ ಬಂಡವಾಳಶಾಹಿ ತಾನು ಹಾಕಿದ ಬಂಡವಾಳಕ್ಕೆ ಲಾಭ ಬರಬೇಕು ಅಂತ ಆಲೋಚನೆ ಮಾಡುವಂಥದ್ದು ಸಹಜ. ಯಾಕಂದರೆ ಒಂದು ವ್ಯಾಪಾರ ಅಂದರೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರುತ್ತೆ, ಲಾಭ ದ್ರವ್ಯ ಬೇಕೇ ಬೇಕಾಗುತ್ತೆ. ಸೊ ಆ ದೃಷ್ಟಿಯಿಂದ ನಿಮ್ಮ ಒಂದು ಥಾಟ್ಸ್ ಏನು ಅಂತ ನೋಡಿ. ಪೂಜ್ಯರು ಇವಾಗ ಯಾವಾಗ ನಾವು ಒಂದು 100 ಕೋಟಿ ಖರ್ಚಾಗುತ್ತೆ ಅಂದರೆ ಅದನ್ನು ಮುಕ್ತ ಮನಸ್ಸಿಂದ ಕೊಟ್ಬಿಟ್ರು. ಅವ್ರ ಉದ್ದೇಶ ಏನಿತ್ತು, ಇದರಿಂದ ಇನ್ನೊಂದು 500 ಜನಕ್ಕೆ 1000 ಜನಕ್ಕೆ ಕೆಲಸ ಸಿಗುತ್ತೆ ಅನ್ನೋ ಉದ್ದೇಶನ ಕೊಟ್ಟರೆ ಹೊರತು ಅವ್ರಿಗೆ ಲಾಭ ಇಲ್ಲ ಅಂತ ಅವ್ರಿಗೆ ಗೊತ್ತೇ ಇದೆ. ಯಾಕೆ ಸೆಕ್ಷನ್ 8 ಕಂಪ್ನಿ ಲಾಭ ಬರಲ್ಲ ಅವ್ರಿಗೆ. ಮೊದಲು 1 ವರ್ಷದಲ್ಲಂತೂ ಲಾಭ ಬರೋದೇ ಇಲ್ಲ. ಯಾಕೆ ನಾವು R&D ಮಾಡಬೇಕು, ಹೊಸ ಸೆಟಪ್ಪಲ್ಲಿ ಸೆಟ್ ಆಗಬೇಕು, ಜನಕ್ಕೆ ತರಬೇತಿ ಕೊಡಬೇಕು, ಅಲ್ಲೇ ಒಂದಷ್ಟು ಖರ್ಚಾಗ್ಬಿಡುತ್ತೆ. ಗೊತ್ತಿರುತ್ತೆ ಮೊದಲೇ 1 ವರ್ಷ 2 ವರ್ಷ ಲಾಭ ಬರಲ್ಲ ಇದು. ಅದಾದಮೇಲೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಇರೋದು 8 ವರ್ಷ 10 ವರ್ಷ ಬೇಕಾಗುತ್ತೆ. ಕರೆಕ್ಟ್. ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅವರು. ಅದು ಯೋಚನೆ ಏನು, ಒಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು, ಒಂದು ಒಳ್ಳೆಯ ಫೆಸಿಲಿಟೀಸನ್ನು ಸುತ್ತಮುತ್ತ ಜನರು ಕೊಡಬೇಕು, ಅಲ್ಲಿ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶನ ಕೊಟ್ಟಿದ್ದಾರೆ ಹೊರತು ಇದರಿಂದ ಅವರು ಏನು ಮಾಡಬೇಕು ಅಂತಲ್ಲ. ನೋಡಿ, ನಾವು ರಾಷ್ಟ್ರಪತಿ ಮರ್ಮು ಮೇಡಮ್ ಅವ್ರನ್ನ ಭೇಟಿಯಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಾವೆಲ್ಲ ಹೋಗಿ ಅವರಿಗೆ ಇದನ್ನು ಇನಾಗ್ರೇಷನ್ ಬನ್ನಿ ಅಂತ ಕರೆದ್ವಿ. ಅದು ಅನ್ಫಾರ್ಚುನೇಟ್ಲಿ ಆ ಟೈಮಿಗೆ ಪಾಕಿಸ್ತಾನ ವಾರ ಆಗಿಬಿಡ್ತು. ಹಾಗಾಗಿ ಆ ಪ್ರೋಗ್ರಾಮ್ ಮುಂದಕ್ಕೆ ಹೋಯಿತು. ಮುಂದಕ್ಕೆ ಹೋದ್ಮೇಲೆ ನಿಮ್ಗೆ ಗೊತ್ತಿದೆ ಅದು ಇನ್ನು ಮೆಟೀರಿಯಲೈಸ್ ಆಗಲಿಲ್ಲ. ಈಗ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮಾನ್ಯ ವೈಸ್ ಪ್ರೆಸಿಡೆಂಟ್ ಅವ್ರನ್ನ ಭೇಟಿಯಾಗಿದ್ದಾರೆ. ವೈಸ್ ಪ್ರೆಸಿಡೆಂಟ್ ರಾಧಾಕೃಷ್ಣ ಸರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಅವನು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬಂದು ಇಂಥ ದೊಡ್ಡ ಒಂದು ಸಂಸ್ಥೆಯನ್ನು ನಿಮ್ಮ ಅಮೃತಹಸ್ತದಲ್ಲಿ ಇನಾಗ್ರೇಟ್ ಮಾಡಿ ಅಂತ. ಇನ್ ಪ್ರಿನ್ಸಿಪಲ್ ಒಪ್ಕೊಂಡಂಗಿದೆ. ಅವರೇನಾದ್ರು ಆದರೆ ಅದು ಒಂದು ದೊಡ್ಡ ನ್ಯೂಸು, ನಿಮ್ಮ ನ್ಯೂಸಲ್ಲೂ ಅದು ಕವರ್ ಆಗುತ್ತೆ. ಖಂಡಿತ ಬರ್ತೀವಿ. ಇದು ಮಾರ್ಕೆಟಿಂಗ್ಗೋಸ್ಕರ ಏನು ಮಾಡಿದ್ವಿ ನಾವು. ನಮ್ಮ ಪ್ರಾಡಕ್ಟ್ಸ್ಗಳು ಅಷ್ಟು ಚೆನ್ನಾಗಿ ಜನಪರಿಚಿತವಾಗಿರಲಿಲ್ಲ, ಸಿರಿಯಿಂದ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ಮತ್ತು ಅಮ್ಮನವರು ಯೋಚನೆ ಮಾಡಿ ರಮೇಶ್ ಅರವಿಂದ್ ಅವರನ್ನು ನಮ್ಮ ಅಂಬಾಸಿಡರ್ ತೊಗೊಂಡ್ವಿ. ಅದು ಅಂಬಾಸಿಡರ್ ಆಗಿ ಅವ್ರೇನು ಮಾಡಿದ್ರು, ಒಂದು ಸ್ಲೋಗನ್ ಕೊಟ್ಟರು, ಸಿರಿ ಸರಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಹೋಗಿ ಕಡೆಯಲ್ಲೆಲ್ಲ ಸಿರಿ ಸರಿ ಸಿರಿ ಸರಿ ಅಂತೇಳಿ ಸಣ್ಣ ಸಣ್ಣ ರೀಲ್ಸ್ಗಳು ಮಾಡಿಕೊಂಡು, ಸಣ್ಣ ಸಣ್ಣ ಪ್ರೋಗ್ರಾಮ್ಸ್ ಮಾಡಿಕೊಂಡು, ಅವರು ಏನು ಒಂದು ಅವರ ಒಂದು ವ್ಯಾಲ್ಯೂ ಇದೆ ಸಿನಿಮಾ ನಟನಾಗಿ, ಅದರ ಒಂದು ಏನು ಮೌಲ್ಯದ ಮೇಲೆ ನಮ್ಮ ಸಿರಿ ಉತ್ಪನ್ನಗಳನ್ನು ಇಡೀ ರಾಜ್ಯದಾದ್ಯಂತ ಹೆಚ್ಚು ಪರಿಚಯ ಮಾಡೋದಕ್ಕೆ ರಮೇಶ್ ಅರವಿಂದ್ ಅವರು ಭಾಳ ಸಹಾಯ ಮಾಡಿದ್ರು. ಅವರ ಒಂದು ಸಹಾಯದಿಂದ ನಮ್ಮ ಪ್ರಾಡಕ್ಟ್ಸ್ಗಳು ಇವತ್ತು ಮನೆ ಮಾತಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅವರು ನಮ್ಮದು ಆ್ಯಡ್ಸ್ ಇರ್ಬೋದು, ನಮ್ಮ ಕ್ಯಾಲೆಂಡರ್ಗಳಿರ್ಬೋದು, ಟೇಬಲ್ ಕ್ಯಾಲೆಂಡರು, ವಾಲ್ ಕ್ಯಾಲೆಂಡರ್ ಪ್ರತಿ ವರ್ಷ ಮಾಡ್ತೀವಿ ನಾವು, ಅದರಲ್ಲೂ ಕೊಡೋದಾಗಲಿ, ಜಾಹೀರಾತುಗಳು ಕೊಡೋದಾಗಲಿ, ಬ್ಯಾನರ್ಸು, ಪೋಸ್ಟರ್ಸು ಎಲ್ಲದರಲ್ಲೂ ರಮೇಶ್ ಅರವಿಂದ್ಗಳು ಫೋಟೋಗಳನ್ನು ಯೂಸ್ ಮಾಡಿಕೊಂಡು, ಟಿ ವಿ ಆ್ಯಡ್ಗಳು, ಸರಿಗಮಪ್ಪ ಅಂತ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನಾವು ಸಿರಿಯ ಮುಖಾಂತರ ಅದನ್ನು ಪ್ರಮೋಷನ್ ಮಾಡಿ ಸಿರಿಯ ಹೆಸರನ್ನು ಇಡೀ ರಾಜ್ಯದಾದ್ಯಂತ ಒಂದು ಮನೆ ಮುಟ್ಟುವಂತೆ ಮಾಡೋದರಲ್ಲಿ ರಮೇಶ್ ಅರವಿಂದ್ ಅವರ ಪಾತ್ರ ಕೂಡ ಬಹಳ ದೊಡ್ಡದಿದೆ. ನಾನು ಅವ್ರನ್ನ ಮನಸಾರೆ ಅಭಿನಂದಿಸ್ತೇನೆ, ಅವರಿಗೆ ಗೌರವ ಸಲ್ಲಿಸ್ತೇನೆ. ಅದೇ ರೀತಿ ಈಗ ನಮ್ಮ ಮಾರ್ಕೆಟಿಂಗ್ ಚಾನಲ್ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ನಮ್ಮದೇ ಆದಂಥ ಕಂಪನಿಯ ಒಂದು 13 ಅಂಗಡಿಗಳಿದೆ, ಕಂಪ್ನಿ ಓನ್ಡ್ ಶಾಪ್ಸು. ಬೆಂಗಳೂರಲ್ಲಿ ಒಂದು 2 ಇದೆ, ಧರ್ಮಸ್ಥಳದಲ್ಲಿ 2 ಇದೆ, ಹಾಸನದಲ್ಲಿದೆ. ಅವ್ರದ್ದು ಎಲ್ಲೆಲ್ಲಿ ಮೆಡಿಕಲ್ ಹಾಸ್ಪಿಟಲ್ಸ್ ಇದೆ ಅಲ್ಲೆಲ್ಲ ಒಂದು ಔಟ್ಲೆಟ್ ಮಾಡಿದ್ದೀವಿ. ಮಂಗಳೂರಲ್ಲಿ 2 ಅಂಗಡಿ ಇದೆ. ಹೀಗೆ ಪ್ರತಿಯೊಂದು ಕಡೆ ಇಂಪಾರ್ಟೆಂಟ್ ಜಾಗದಲ್ಲಿ ಸಂಸ್ಥೆ ಇದ್ದೇ ಕಂಪ್ನಿ ಓನ್ಡ್ ಔಟ್ಲೆಟ್ಸ್ಗಳು. ಇದರಲ್ಲಿ ಸುಮಾರು ಒಂದು ತಿಂಗಳಿಗೆ 50ರಿಂದ 60 ಲಕ್ಷ ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದೀವಿ 13ರಿಂದ. ಅದೇ ರೀತಿ ಲೈನ್ ಸೇಲ್ ಅಂತ ಹೇಳ್ಬಿಟ್ಟು ನಮ್ಮದೊಂದು 13 ವೆಹಿಕಲ್ಗಳು 13 ಲೈನನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಂದರೆ ಒಂದು ಚಿಕ್ಕಮಗಳೂರು ಲೈನ್ ಅಂದರೆ ಚಿಕ್ಕಮಗಳೂರು ಜಿಲ್ಲೆಗೆ ಇವತ್ತು ಸೋಮವಾರ ಹೊರಟ್ರೆ ಬೆಳಿಗ್ಗೆ ಅವನು ಲಾರಿಯಲ್ಲಿ ಫುಲ್ ಐಟಮ್ಸ್ ತೊಗೊಂಡು ಅವನು ಅಲ್ಲೊಂದು ಗೋಡನ್ ಇಟ್ಟಿರ್ತೀವಿ, ಆ ಗೋಡನ್ ತೊಗೊಂಡೋಗಿ ಎಲ್ಲ ಐಟಮ್ ಇಟ್ಕೊಳ್ತಾನೆ. ಮತ್ತು ಮಂಗಳವಾರದಿಂದ
ಶುಕ್ರವಾರದವರೆಗೆ ಅಲ್ಲೆಲ್ಲ ಬೇರೆ ಬೇರೆ ಅಂಗಡಿಗಳಿಗೆ ಲೈನ್ಗಳಿಗೆ ಹೋಗಿ ಅದೆಲ್ಲ ವ್ಯಾಪಾರ ಮಾಡಿಕೊಂಡು ಶನಿವಾರ ವಾಪಸ್ ಬಂದು ಮತ್ತೆ ರೀಫಿಲ್ ಮಾಡಿಕೊಂಡು ಮತ್ತೆ ಹೊರಟೋಗ್ತಾರೆ. ಇದೊಂಥರ ಯುನಿಕ್ ಕಾನ್ಸೆಪ್ಟ್ ಅಂತ ಇದು ಲೈನ್ ಸೇಲ್ ಅಂತ ಹೇಳ್ಬಿಟ್ಟು ಲೈನ್ ಸೇಲ್. ಇದು ಬೇರೆ ಬೇರೆ ಎಲ್ಲ ಕಂಪ್ನಿಯವರು ಮಾಡ್ತಾರೆ ಇದನ್ನು. ಇದು ಹೊಸದಾಗಿ ನಾವು ಇದನ್ನು ಲೈನ್ಗಳು ಹುಡುಕ್ತಾ ಇರ್ತೀವಿ. ಎಲ್ಲಿ ಲೈನ್ಗಳು ಇರ್ಬೋದು, ಉಡುಪಿ ಕಡೆ ಇರ್ಬೋದು, ಈ ಕಡೆ ಬೆಳ್ತಂಗಡಿ ಇರ್ಬೋದು, ಈ ಕಡೆ ಚಿಕ್ಕಮಗಳೂರು, ಈ ಕಡೆ ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಹೀಗೆ ನಮ್ಮ ಪ್ರಾಡಕ್ಟ್ಸ್ಗಳು ಪ್ರತಿ ವಾರ ಅಲ್ಲಿ ಐಟಮ್ಗಳು ತೊಗೊಂಡು ಹೊರಟೋಗುತ್ತೆ. ಮತ್ತು ವಾಪಸ್ ಬಂದು ರೀಫಿಲ್ ಮಾಡ್ಕೊಂಡು ವಾಪಸ್ ಹೋಗುತ್ತವೆ. ಈ ಎಲ್ಲ ಐಟಮ್ಗಳು ಅದು ಲೈನ್ ಸೇಲ್ ಇದೆ. ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದಷ್ಟು ಡಿಸ್ಟ್ರಿಬ್ಯೂಟರ್ಸನ್ನು ಅಪಾಯಿಂಟ್ ಮಾಡಿದ್ದೀವಿ. ಸೂಪರ್ ಸ್ಟಾಕಿಸ್ಟ್ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ರಿಟೇಲ್ ಶಾಪ್ಸ್ ಇದೆ. ಅವರುಗಳಿಗೆ ನಮ್ಮ ಐಟಮ್ಗಳನ್ನ ತೊಗೊಂಡೋಗಿ ನಾವು ಸಪ್ಲೈ ಮಾಡ್ತೀವಿ. ಒಂದು 3 ಗೋಡೌನ್ ಇದೆ. ಒಂದು ಹೆಡ್ ಆಫೀಸ್ ಗೋಡೌನ್ ಇಲ್ಲೊಂದಿದೆ, ಒಂದು ಬೆಂಗಳೂರಲ್ಲಿ ಒಂದು ನೆಲಮಂಗಲದ ಹತ್ರ ಒಂದು ಗೋಡೌನ್ ಮಾಡ್ಕೊಂಡಿದ್ದೀವಿ, ಹುಬ್ಬಳ್ಳಿಯ ರಾಯಪುರದಲ್ಲಿ ಒಂದು ಗೋಡೌನ್ ಮಾಡ್ಕೊಂಡಿದ್ದೀವಿ. ಆ ಕಡೆ ಎಲ್ಲ ರಿಕ್ವೈರ್ಮೆಂಟ್ಸ್ನೆಲ್ಲ ಅಲ್ಲಿ ಹುಬ್ಬಳ್ಳಿಯ ಗೋಡೌನಿಂದ ಕೊಡ್ತೀವಿ. ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ ಅಂಗಡಿಗಳಿಗೆ ಅಲ್ಲಿನ ಗೋಡೌನ್ ಮುಖಾಂತರ ಕೊಡ್ತೀವಿ. ಇಲ್ಲಿನ ನಮ್ಮ ಹೆಡ್ ಆಫೀಸೊಂದು ಇಲ್ಲಿನ ಸುತ್ತಮುತ್ತ ಇರತಕ್ಕಂತಹ ಜಿಲ್ಲೆಗಳಿಗೆ ನಾವು ಇಲ್ಲಿಂದ ಸಪ್ಲೈ ಮಾಡ್ತೀವಿ. ಹಾಗಾಗಿ ಆ ಸಪ್ಲೈ ಚಾನಲ್ಸನ್ನು ಕೂಡ ನಾವು ಸ್ವಲ್ಪ ವಿಸ್ತೃತ ಮಾಡಿ ಅದನ್ನು ಡೆವಲಪ್ ಮಾಡಿಕೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಏರಿಯಾಗಳನ್ನು ಡೆವಲಪ್ ಮಾಡಿಕೊಂಡು ಅಲ್ಲಿ ಫೋಕಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮದು ಡಿಸ್ಟ್ರಿಬ್ಯೂಷನ್ನು ಚೆನ್ನಾಗಿದೆ, ಈಗ ನೆಟ್ವರ್ಕ್ ಚೆನ್ನಾಗಿದೆ, ರಿಟೇಲ್ ಔಟ್ಲೆಟ್ಗಳು ಚೆನ್ನಾಗಿದೆ. ನಾವೀಗ ಪ್ರತಿ ವರ್ಷ 30-35 ಕೋಟಿ 40 ಕೋಟಿ ವ್ಯವಹಾರ ಮಾಡ್ತಾಯಿದ್ವಿ. ಈಗ ಮುಂದಿನ ವರ್ಷದಿಂದ ನಾವು ಸುಮಾರು ಒಂದು 55-60 ಕೋಟಿ ವ್ಯವಹಾರ ಮಾಡಬೇಕು. ಇನ್ನೊಂದು 3-4 ವರ್ಷ ಒಳಗಡೆ ಒಂದು 100 ಕೋಟಿಗೆ ತೊಗೊಂಡೋಗ್ಬೇಕು. ಇದನ್ನು 100 ಕೋಟಿ ತೊಗೊಂಡೋಗಿ ಒಂದು ಒಳ್ಳೆಯ ಪ್ರಾಫಿಟನ್ನು ಕಂಪ್ನಿಗೆ ಕೊಟ್ಟು ಆ ಪ್ರಾಫಿಟ್ ಹೆಂಗಿರೂ ಪೂಜ್ಯರಿಗೆ ಮತ್ತು ಅಮ್ಮನವ್ರಿಗೆ ಅಲ್ಲ, ಅದನ್ನು ವಾಪಸ್ಸು ಸಂಸ್ಥೆಯ ಬೆಳವಣಿಗೆಗೆ ಅಥವಾ ಸಂಸ್ಥೆಯ ಸ್ಟಾಫಿನ ಬೆಳವಣಿಗೆಗೆ ಅವ್ರಿಗೆ ಬೇಕಾದಂಥ ಬೇರೆ ಬೇರೆ ಫೆಸಿಲಿಟಿಗಳು ಕೊಡೋದಾಗಲಿ, ಅವರಿಗೆ ಸಂಬಳಗಳನ್ನು ಒಳ್ಳೆಯ ರೀತಿಯಲ್ಲಿ ಕೊಡೋದಾಗಲಿ, ಅದೆಲ್ಲ ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಸಿದೆ. ಹಾಗಾಗಿ ನಮ್ಮದು ಪ್ರೊಡಕ್ಷನ್ ಇವಾಗ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ಲ ಮೆಷಿನರಿಗಳಿರೋದ್ರಿಂದ ಪ್ರೊಡಕ್ಷನ್ ಕೆಪಾಸಿಟಿ ಚೆನ್ನಾಗಿದೆ. ನಾವು ಬೇರೆಯವ್ರದ್ದು ತೊಗೊಂಡು ಮಾಡೋಂತಕ್ಕಂತಹ ಒಂದು ಶಕ್ತಿ ನಮಗೆ ಬಂದಿದೆ. ಈಗ ಆ ಪ್ರಾಡಕ್ಟ್ಸ್ಗಳನ್ನ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಟೆಕ್ನಾಲಜಿ ಕೂಡ ನಾವು CFTRI ಅಂತ ದೊಡ್ಡ ದೊಡ್ಡ ಕಂಪ್ನಿಗಳ ಜೊತೆ ಟೈಅಪ್ ಮಾಡಿಕೊಂಡು ಸೈಂಟಿಫಿಕ್ ಆ್ಯಂಗಲ್ ಕೊಟ್ಟೋದಕ್ಕೆ ಅದನ್ನು ಒಳ್ಳೆಯ ಶುಚಿಯಾಗಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಶುಚಿಗೆ ಮತ್ತು ಉತ್ತಮವಾದಂತಹ ಗುಣಮಟ್ಟಕ್ಕೆ ನಾವು ಅದು ಆದ್ಯತೆ ಕೊಡ್ತಾ ಇದ್ದೀವಿ. ಲಾಭ ರಹಿತ ಆಗಿರೋದ್ರಿಂದ ನಮಗೆ ಲಾಭದ ಅಷ್ಟೊಂದು ಯೋಚನೆ ಮಾಡೋದ್ರಿಂದ ಇಲ್ದಿರೋದ್ರಿಂದ ನಮ್ಮ ಫ್ಯಾಬ್ರಿಕ್ಸ್ ಇರ್ಬೋದು, ಶರ್ಟು ಪ್ಯಾಂಟ್ಗಳಿರ್ಬೋದು, ಅಥವಾ ನಮ್ಮ ಉಪ್ಪಿನಕಾಯಿಗಳಿರ್ಬೋದು, ಅಗರಬತ್ತಿಗಳಿರ್ಬೋದು, ಕ್ಲೀನಿಂಗ್ ಏಜೆಂಟ್ಸ್ ಇರ್ಬೋದು, ಅದೆಲ್ಲ ರೇಟ್ಗಳು ನೋಡ್ಬಿಟ್ರೆ ನೀವು ಇಷ್ಟು ರೇಟಿಗೆ ಹೇಗೆ ಕೊಡೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಆದರೆ ನಮಗೆ ಯಾಕೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನಮ್ಮದು ಆ ಲಾಭದ ಅಂಶವನ್ನು ನಾವು ಕಮ್ಮಿ ಮಾಡಿರೋದ್ರಿಂದ ಆ ಬೆನಿಫಿಟನ್ನು ನಾವು ಅಲ್ಲಿ ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅದು ಕೊಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ಈ ಸಿರಿ ಉತ್ಪನ್ನಗಳನ್ನು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಗ್ರಾಹಕರಿಗೆ ಏನು ವಿನಂತಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಇರತಕ್ಕಂತಹ ಒಂದು ಪೂಜ್ಯ ವೀರೇಂದ್ರ ಹೆಗ್ಡೆಯವರು ಮತ್ತು ಮಾತೋಶ್ರೀ ಅಮ್ಮನವರ ಒಂದು ಕನಸಿನ ಸಂಸ್ಥೆ ಇದು. ಇದರಿಂದ ಅವರಿಗೆ ಖಂಡಿತವಾಗ್ಲೂ ಲಾಭ ಇಲ್ಲ, ಯಾಕೆಂದರೆ ಸೆಕ್ಷನ್ 8 ಕಂಪನಿ. ಅದರಲ್ಲಿ ಲಾಭ ಬಂದರೂ ಕೂಡ ಇಲ್ಲಿನ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೆ ಇದರಲ್ಲಿ ಲಾಭ ಆಗುತ್ತೆ. ನೀವುಗಳು ಈ ಉತ್ಪನ್ನಗಳನ್ನು ಖರೀದಿ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿದ್ದೇ ಆದರೆ ಇಲ್ಲಿಂದ ಬರ್ತಕ್ಕಂಥ ₹1 ₹2 ಲಾಭ ಏನು ಬರುತ್ತೆ ಅದು ಖಂಡಿತವಾಗಲೂ ಆ ಹೆಣ್ಣು ಮಕ್ಕಳಿಗೆ, ಆ ಬಡ ಹೆಣ್ಣು ಮಕ್ಕಳಿಗೆ, ಯಾರು ಭಾಳ ಹಿಂದುಳಿದ ಕುಟುಂಬಗಳಿಂದ ಬಂದಿದ್ದಾರೆ ಅಂಥವ್ರು ಕೆಲಸ ಮಾಡ್ತಿದ್ದಾರೆ, SC STಗಳಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ, ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ, ಎಲ್ಲರೂ ಸಹೋದರ ಸಹೋದರಿಯರಂತೆ ಕೆಲಸ ಮಾಡ್ತಿದ್ದಾರೆ. ಒಂದು ಒಳ್ಳೆಯ ವಾತಾವರಣ ಇದೆ, ಒಂದು ಒಳ್ಳೆಯ ಒಂದು ಶಿಸ್ತಿನ ವಾತಾವರಣ ಇದೆ. ಅವ್ರಿಗೊಂದು ನಗ್ನಗ್ತಾ ಕೆಲಸ ಮಾಡ್ತಕ್ಕಂಥ ಒಂದು ವಾತಾವರಣನ ಪೂಜ್ಯರು ಮತ್ತು ಮಾತೋಶ್ರೀಯವರು ಕಲ್ಪಿಸಿಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಕ್ಯಾಂಪಸ್ಸು, ಇಷ್ಟು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಖಂಡಿತವಾಗ್ಲೂ, ನಾನೇ ಒಬ್ಬ ಬ್ಯಾಂಕರು, ನಾನು ಇಷ್ಟು ಇನ್ವೆಸ್ಟ್ ಮಾಡಬೇಕಾದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಏನು ಅಂತ ಯೋಚನೆ ಮಾಡ್ತೀನಿ. ಅದರ ಬಗ್ಗೆ ಯೋಚನೆಯೂ ಕೂಡ ಮಾಡ್ದೇನೆ. ನಾವು ಕೇಳಿದ ತಕ್ಷಣ ನಮ್ಮ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟೋದಕ್ಕೆ ಇದು ನಿಜವಾಗ್ಲೂ ಒಂದು ಬಹಳ ಶ್ರಮಪಟ್ಟು 2 ವರ್ಷದಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಅದರಲ್ಲಿ ಹಿಂದೆ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದೆ, ಪೂಜ್ಯರ ಮತ್ತು ಅಮ್ಮನವರ ಆಶೀರ್ವಾದ ಇದೆ ಅಂತ ಹೇಳೋದ್ರಲ್ಲಿ ಯಾವುದೇ ಉತ್ಪ್ರೇಕ್ಷೆ ಇಲ್ಲ. ನಿಜವಾಗ್ಲೂ ಈ 2 ವರ್ಷದೊಳಗಡೆ ಇಷ್ಟು ದೊಡ್ಡ ಭವ್ಯವಾದಂತಹ ಇಷ್ಟು ವಿಸ್ತೃತವಾದಂತಹ ಒಂದು ಫೆಸಿಲಿಟಿಗಳನ್ನ ಕೊಡಬೇಕು ಅಂತ ಹೇಳಿದ್ರೆ ಅದು ಅವರ ಎಷ್ಟು ಪರಿಶುದ್ಧವಾದ ಮನಸ್ಸಿದೆ, ಆ ಪರಿಶುದ್ಧವಾದ ಮನಸ್ಸು ಇಲ್ಲಿ ಬಂದಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಪೂಜ್ಯ ವೀರೇಂದ್ರ ಹೆಗ್ಡೆಯವರಿಗೆ ಮತ್ತು ಮಾತೋಶ್ರೀ ಅಮ್ಮನವರಿಗೆ ನಾವು ಸದಾ ಚಿರಋಣಿಯಾಗಿರ್ತೇವೆ. ಯಾಕೆಂದರೆ ಇಲ್ಲಿ ಸಾವಿರಾರು ಹೆಣ್ಣುಮಕ್ಕಳ ಒಂದು ಜೀವನವನ್ನು ಕಲ್ಪಿಸೋದಕ್ಕೆ
ಅವರ ಜೀವನವನ್ನು ಕಟ್ಟೋದಕ್ಕೆ ಬದುಕು ಕಟ್ಟೋಣ ಬನ್ನಿ ಅನ್ನೋ ಒಂದು ಕಾನ್ಸೆಪ್ಟನ್ನು ನಿಜ ಮಾಡಿದಾರಲ್ಲ, ಅಂತಹ ಮಹಾನ್ ಪುರುಷರು ಇರ್ತಕ್ಕಂಥ ಸಮಯದಲ್ಲಿ ನಾವು ಇದ್ದೀವಿ. ಅವರುಗಳ ಒಂದು ಕನಸನ್ನು ನನಸಾಗೋದಿಸದಲ್ಲಿ ನಮ್ಮದು ಒಂದು ಅಳಿಲಿನ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರಲ್ಲ, ನಮಸ್ಕಾರ. ಬಹಳ ಅದ್ಭುತವಾಗಿ ಈ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಹುಟ್ಟು ಮತ್ತು ಬೆಳವಣಿಗೆ ಮತ್ತು ಬಹಳ ಕ್ಷಿಪ್ರ ಅವಧಿಯಲ್ಲಿ ಕೇವಲ 3-4 ವರ್ಷಗಳಲ್ಲಿ ಅದು ಸಾಧಿಸಿದಂಥ ಅದ್ಭುತವಾದಂಥ ಒಂದು ಮಾದರಿ ಆದಂತಹ ಬೆಳವಣಿಗೆ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು, ಒಳನೋಟಗಳನ್ನು ಮತ್ತು ನನಗೆ ಅನಿಸುತ್ತೆ ಈ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆ ಮಾಡಿರುವಂಥ ಈ ಕೆಲವೇ ವರ್ಷಗಳಲ್ಲಿ ಮಾಡಿರುವಂಥ ಸಾಧನೆ ಇಡೀ ದೇಶಕ್ಕೆ ಮಾದರಿ ಮತ್ತು ಯಾವ ಸರ್ಕಾರಕ್ಕೂ ಕೂಡ ಇದೊಂದು ಮಾದರಿ ಅಂತ. ಯಾಕೆಂದರೆ ಎಷ್ಟೋ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳನ್ನು ನಾವು ನೋಡಿದ್ದೀವಿ ನಮ್ಮ ಸ್ವತಂತ್ರ ನಂತರ ಇತಿಹಾಸದಲ್ಲಿ. ಅನೇಕ PSUಗಳು ಬಂತು, ನಷ್ಟಕ್ಕಾದವು, ಯಾಕಂತ ಗೊತ್ತಿಲ್ಲ. ಸರ್ಕಾರನೂ ಕೂಡ ಇನ್ವೆಸ್ಟ್ ಮಾಡುತ್ತೆ ಜನ ದುಡ್ಡನ್ನು ಪಬ್ಲಿಕ್ ಮನಿ ತಗೊಂಡು. ಆದರೆ ಅಲ್ಲಿ ಸಕ್ಸಸ್ ರೇಟ್ ಅನ್ನುವಂಥದ್ದು ನಾವು ಗಮನಿಸಿದ್ರೆ ಪ್ರತಿ ವರ್ಷ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ನೆರವನ್ನು ಕೊಡೋದೇ ಆಗೋಯಿತು, ಪ್ರಾಫಿಟ್ ಕಾಣಿಸ್ತಾ ಇಲ್ಲ. ನಾವು ಎಷ್ಟೋ ಸಂಸ್ಥೆಗಳನ್ನು ನೋಡಿದ್ದೀವಿ. ಆದರೆ ಇಲ್ಲಿ ನಮ್ಮ ಹೆಗ್ಡೆಯವರು ಮತ್ತು ದಂಪತಿಯವರ ಒಂದು ದೂರದೃಷ್ಟಿ ಇರ್ಬೋದು, ನಿಮ್ಮ ಒಂದು ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇರ್ಬೋದು, ಇದೆಲ್ಲ ಮೇಳೈಸ್ಕೊಂಡು ಈ ರೀತಿಯ ಒಂದು ಯಾವುದೋ ಒಂದು IT ಕಂಪನಿಗಳು ಕಡಿಮೆ ಇಲ್ಲದಂತಹ ಒಂದು ಕಂಪನಿಯನ್ನು ಈ ಬೆಳ್ತಂಗಡಿ ಅಂತಹ ಒಂದು ರೂರಲ್ ಗ್ರಾಮ್ಯ ಪರಿಸರದಲ್ಲಿ ಸಾಮಾನ್ಯವಾಗಿ ಎಷ್ಟೋ ಮಂದಿ ಕಾರ್ಪೊರೇಟ್ ಇನ್ವೆಸ್ಟರ್ಸ್ ಏನು ಕರ್ನಾಟಕದಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಕೇಳಿದ್ರೆ ಬೆಂಗಳೂರನ್ನೇ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಹೇಳ್ತಾರೆ ಬೆಂಗಳೂರು ತುಂಬ ಸೆಂಟ್ರಿಕ್ ಆಯಿತು, ಬೆಂಗಳೂರಿಂದ ಹೊರಗೆ ಹೋಗಬೇಕು ಇಂಡಸ್ಟ್ರಿಗಳಂತ. ಆದರೆ ಎಲ್ಲಿ ಹೋಗ್ತಾ ಇದ್ದಾವೆ, ಯಾರು ಮುಂದೆ ಬರ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಹೆಗ್ಡೆಯವರು ತಾವಿದ್ದಲ್ಲೇ ಇಂಥ ಒಂದು ಅದ್ಭುತವಾದ ದೇಶಕ್ಕೆ ಮಾದರಿಯಾಗುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ತೋರಿಸಿರುವಂಥದ್ದು, ಅದಕ್ಕೆ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಮತ್ತೆ ಪ್ರಾಫಿಟ್ ಲೆವೆಲ್ಗೆ ತಂದಿರುವಂಥದ್ದು, ಇದು ನಿಜವೂ ಕೂಡ ನನಗನ್ಸುತ್ತೆ ಇದು ಜಗತ್ತಿನಲ್ಲೇ ಇದು ಬಹಳ ಅಪರೂಪದ ನಿದರ್ಶನ ಅಂತ ನನಗೆ. ಆದರೆ ಹೇಳ್ತಾ ಇಂಥ ಒಂದು ಅದ್ಭುತವಾದ ಒಂದು ಯಶೋಗಾಥೆಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದಗಳು.